ನಾನು ಸತ್ಯನಾರಾಯಣ ಭಟ್ ಸೇರಾಜಿ ಅಂತೇಳಿ ಸಂಪಾಜೆ ಯಕ್ಷೋತ್ಸವದ ಈ ಭವ್ಯ ಸಮಾರಂಭದ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೇನೆ. ಕಳೆದ ಒಂದು 30 ವರ್ಷದಿಂದ ಅಂದರೆ 1990ನೇ ಇಸವಿಯಿಂದ ಪ್ರಾರಂಭವಾಗಿ ನಿರಂತರ 30 ವರ್ಷ ನಡೆದು ಇವತ್ತು 31ನೇ ವರ್ಷಕ್ಕೆ ಪದಾರ್ಪಣೆಗೈತಾ ಇದೆ ಸಂಪಾಜೆ ಯಕ್ಷೋತ್ಸವ ಅಂತೇಳಿ. ದಿವಂಗತ ಡಾಕ್ಟರ್ ಕಿಲಾರ ಗೋಪಾಲಕೃಷ್ಣಯ್ಯ ಅಂಥೇಳಿ ಹಿರಿಯ ಸಮಾಜ ಸೇವಕರು, ಈ ಊರಿಗೆ ಈ ನಾಡಿಗೆ ಒಂದು ಅರಸರಾಗಿದ್ದವರು, ಬಹಳ ದೊಡ್ಡ ಸಮಾಜ ಸೇವಕರು, ಕೊಡುಗೆ ದಾನಿಯಾಗಿದ್ದವರು. ಅವರು ಈ ಯಕ್ಷೋತ್ಸವದ ಹಿಂದೆ ಇರ್ತಕ್ಕಂಥ ಆ ಒಂದು ಧೀಶಕ್ತಿ, ಇದರ ಕಲ್ಪನೆ, ಇದರ ಕೂಸು, ಈ ಕನಸು, ಯಕ್ಷೋತ್ಸವ ಕನಸು ಅದು ಕಿಲಾರ ಗೋಪಾಲಕೃಷ್ಣಯ್ಯನವರದ್ದು. ಇಂದು ಡಾಕ್ಟರ್ ಕಿಲಾರ ಗೋಪಾಲಕೃಷ್ಣ ನಂತರ ಅದನ್ನು ಆ ಡಾಕ್ಟರ್ ಕಿಲಾರ ಗೋಪಾಲಕೃಷ್ಣಯ್ಯ ಪ್ರತಿಷ್ಠಾನದವರು ಈ ಯಕ್ಷೋತ್ಸವವನ್ನು, ಈ ಕಾರ್ಯಕ್ರಮವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಯಕ್ಷೋತ್ಸವ ಪ್ರಾರಂಭದಲ್ಲಿ ಒಂದು 4 ವರ್ಷ ಅದು ಬಯಲಾಟದ ರೂಪದಲ್ಲಿ ನಡೀತಾ ಇತ್ತು. ಆದರೆ 1997ರಲ್ಲಿ ಏನಿರಬೇಕು, ಅದು ಯಕ್ಷೋತ್ಸವ ಅಂತಕ್ಕಂಥ ಒಂದು ಯಕ್ಷಗಾನ ಒಂದು ಮಹೋತ್ಸವ ರೂಪವಾಗಿ ಅದು ಬೆಳೆಯಲ್ಪಟ್ಟಿತು. ಅದು ಸಮಾಜಕ್ಕೆ ಅನಾವರಣಗೊಂಡಿತ್ತು. ಇವತ್ತು ಏನೇನು ಯಕ್ಷೋತ್ಸವ ನಾವು ಏನು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ, ಅದರೆಲ್ಲರ ಮೂಲ ಕಲ್ಪನೆ, ಅದರ ಮೂಲ ಕುಸದು ಸಂಪಾಜೆಯಿಂದಲೇ ಪ್ರಾರಂಭ ಆದವು ಅಂತ ಹೇಳ್ಬೋದು. ಅದರ ನಂತರ ಉಳಿದ ಕಡೆ ಕೂಡ ಇದೊಂದು ಮಹೋತ್ಸವ, ಯಕ್ಷಗಾನೋತ್ಸವಗಳು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಸಂಪಾಜೆ ಯಕ್ಷೋತ್ಸವವನ್ನು ವಿಶ್ವದೆಲ್ಲೆಡೆ ಎಲ್ಲ ಯಕ್ಷಗಾನ ಅಭಿಮಾನಿಗಳು ಬಂದು ಭಾಗವಹಿಸಲಿಕ್ಕೆ, ಎಲ್ಲ ಕಲಾವಿದರೊಂದು ಭಾಗವಹಿಸಲಿಕ್ಕೆ ಅದು ಇಚ್ಛೆ ಪಡುವಂಥ ಒಂದು ಕಾರ್ಯಕ್ರಮ. ಇವತ್ತು ನಾಡಿನ ಎಲ್ಲ ಯಕ್ಷಗಾನ ಕಲಾವಿದರು, ಯಕ್ಷಗಾನ ಪ್ರೇಮಿಗಳು ಸಂಪಾಜೆಗೆ ಮುಖ ಮಾಡಿ ಸಂಪಾಜೆಯತ್ತ ಪ್ರಯಾಣವನ್ನು ಬೆಳೆಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಕೋವಿಡ್ ಕಾರಣದಿಂದಾಗಿ ಈಗ ಕಾರ್ಯಕ್ರಮ ಮಾರ್ಚ್ನಲ್ಲಿ ನಡೀತಾ ಇದೆ. ಇಲ್ಲದಿದ್ದರೆ ಈ ಕಾರ್ಯಕ್ರಮ ಸಾಮಾನ್ಯವಾಗಿ ಅಕ್ಟೋಬರ್, ನವಂಬರ್, ದೀಪಾವಳಿಯ ಮುಂದಿನ ಸಂದರ್ಭಗಳಲ್ಲಿ ನಡೀತಕ್ಕಂಥದ್ದು. ಅದು ಬಹಳ ದೊಡ್ಡ ಜನಸಾಗರವನ್ನು ಆಕರ್ಷಿಸ್ತಕ್ಕಂಥ, ನಿರಂತರ 24 ಗಂಟೆ ಕಾರ್ಯಕ್ರಮ ಆದಂಥ, ಸನ್ಮಾನಗಳು ನಡೆದಂತಹ, ಗೌರವಾರ್ಪಣೆಗಳು ನಡೆದಂತಹ, ಹಲವಾರು ಸ್ವಾಮೀಜಿಗಳನ್ನು ಬಂದು ಭಾಗವಹಿಸಿ ಸಮಾಜಕ್ಕೆ ಆಶೀರ್ವಾದ ನೀಡಿದಂತಹ ಕಾರ್ಯಕ್ರಮ. 100 ಮಂದಿ ಯಕ್ಷಗಾನ ಕಲಾವಿದರು ಒಂದೇ ವೇದಿಕೆಯಲ್ಲಿ ಒಂದೇ ದಿವಸ ನಾವು ಕಾಣಲಿಕ್ಕೆ ಸಿಗುತ್ತಿದೆ. ಅದು ಸಂಪಾಜೆ ಯಕ್ಷೋತ್ಸವ ಅಂತ ಹೇಳ್ಬೋದು. ಇವತ್ತಿನ ಈ ಸಂಪಾಜೆ ಯಕ್ಷೋತ್ಸವ 31ನೇ ಯಕ್ಷೋತ್ಸವ. ಇದು ಬಹಳ ವಿಜೃಂಭಣೆ ಇವತ್ತು ನಡೀತಾ ಇದೆ. ಇದಕ್ಕೆ ಒಂದು ಬಹಳ ದೊಡ್ಡ ತಯಾರಿ ನಡೀತದೆ. ಕನಿಷ್ಠ ಒಂದು 2 ತಿಂಗಳಿನ ತಯಾರಿ ಈ ಯಕ್ಷೋತ್ಸವದ ಹಿಂದೆ ಇದೆ. ಸಂಪಾಜೆಯ 100 ಮಂದಿ ಕಾರ್ಯಕರ್ತರು ಇದರಲ್ಲಿ ಹಗಲಿರುಳು ಎನ್ನದೇ ಶ್ರಮಿಸ್ತಾರೆ. ಕಿಲಾರು ಪ್ರತಿಷ್ಠಾನದೊಂದಿಗೆ ಇಡೀ ಸಂಪಾಜೆಯ ನಾಡಿನ ಯಕ್ಷಗಾನ ಕಲಾಪ್ರೇಮಿಗಳ ಒಂದು ಸಹಕಾರ ಇದೆ. ಅವರೆಲ್ಲರ ಆಶೋತ್ತರಗಳಿವೆ. ಅವೆಲ್ಲವೂ ಸೇರಿಕೊಂಡು ಈ ಸಂಪಾಜೆ ಯಕ್ಷೋತ್ಸವ ಅನ್ನೋದು ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಸುಮಾರು 5-6 ಸಾವಿರ ಮಂದಿ ಇಲ್ಲಿ ಸಂಪಾಜೆ ಯಕ್ಷೋತ್ಸವದಲ್ಲಿ ಭಾಗವಹಿಸ್ತಾರೆ. ಅವರಿಗೆ ನಿರಂತರ ಆತಿಥ್ಯಗಳು ನಡೀತದೆ. ಅವರಿಗೆ ಊಟ ಇರ್ಬೋದು, ಅಥವಾ ತಿಂಡಿ ತೀರ್ಥಗಳಿರ್ಬೋದು, ಕುಳಿತುಕೊಳ್ಳೋದಕ್ಕೆ ಆರಾಮವಾದಂಥ ಕುರ್ಚಿಗಳ ವ್ಯವಸ್ಥೆ ಇರ್ಬೋದು, ಅವಳ ತಲೆಗೆ ಬಿಸಿಲು ಮಳೆಗಳು ಬರೋಂತಹ ವ್ಯವಸ್ಥೆಗಳಿರ್ಬೋದು. ಎಲ್ಲವೂ ಅತ್ಯಂತ ಅಚ್ಚುಕಟ್ಟಾಗಿ ಸುಮಾರು 50 ಮಂದಿ ಬಾಣಸಿಗರು ಬೆಂಗಳೂರಿನಿಂದ ಬಂದು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಅವರು ಬಂದು ಭಾಗವಹಿಸಿಕೊಂಡು ಬಂದವರೆಲ್ಲರ ಏನು ಹೊಟ್ಟೆಯ ಹಸಿವನ್ನು ತಣಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ಅಷ್ಟೇ ಅಚ್ಚುಕಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಬಡಿಸುವ ವ್ಯವಸ್ಥೆಯನ್ನು ಮಾಡ್ತಾರೆ. ಅತಿಥಿ ಸತ್ಕಾರ, ಬಂದ ವಿಶೇಷ ಗಣ್ಯ ಅತಿಥಿಗಳನ್ನು, ವೃದ್ಧರನ್ನು, ಮಹಿಳೆಯರನ್ನು, ಮಕ್ಕಳನ್ನು ಅವರಿಗೆ ವಿಶೇಷವಾದ ವ್ಯವಸ್ಥೆಗಳನ್ನು ಕೂಡ ಕಲ್ಪಿಸಿಕೊಂಡು ಅದು ಕೂಡ ಬಹಳ ಅಚ್ಚುಕಟ್ಟಿನಲ್ಲಿ ನಡೆಸ್ತಾರೆ. ಇವತ್ತು ನಮ್ಮ ನಾಡಿನ ಮಹಾರಾಜರು, ಮೈಸೂರಿನ ಮಹಾರಾಜರು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಪರಮಪೂಜ್ಯ ಎಡನೀರು ಪೂಜ್ಯ ಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನು ಆಶೀರ್ವದಿಸಲಿಕ್ಕಿದ್ದಾರೆ. ಎಡನೀರು ಶ್ರೀಗಳು ಮೊದಲಿನ ಶ್ರೀ ಕೇಶವಾನಂದ ಭಾರತಿ ಸ್ವಾಮಿಗಳವರ ಪುಣ್ಯ ಸ್ಮೃತಿ ಕಾರ್ಯಕ್ರಮ ಕೂಡ ಈ ಸಂಪಾಜೆ ಯಕ್ಷೋತ್ಸವದಲ್ಲಿ ನಡೀಲಿಕ್ಕಿದೆ. ರಾತ್ರಿ ಬೆಳಗಿನವರೆಗೆ ಬಂದವರೆಲ್ಲರಿಗೂ ಆತಿಥ್ಯವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಸುಮಾರು 5,000-6,000 ಆಸನದ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇದಕ್ಕೋಸ್ಕರ 100 ಮಂದಿ ಕಾರ್ಯಕರ್ತರು ಹಗಲಿರುಳಿಂದ ದುಡಿತಾರೆ. ಇದರ ಹಿಂದೆ ಸಂಪಾಜೆ ಯಕ್ಷೋತ್ಸವದ ಈ ಕಿಲಾರು ಡಾಕ್ಟರ್ ಪ್ರತಿಷ್ಠಾನದವರ ಅತ್ಯಂತ ಮುತುವರ್ಜಿ, ಅವರ ಯಕ್ಷಗಾನ ಪ್ರೇಮ, ಅದು ಇಲ್ಲಿ ಈ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದೆ. ಇನ್ನು ಮುಂದೆ ಕೂಡ ಈ ನಾಡಿನ ಎಲ್ಲ ಜನರ ಬೆಂಬಲದೊಂದಿಗೆ, ಈ ಊರಿನ ಈ ಸೀಮೆಯ ಕೊದಿಕಾಡಿನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದಯದೊಂದಿಗೆ, ಯಕ್ಷಗಾನ ಅಭಿಮಾನಿಗಳ ಎಲ್ಲರ ಪ್ರೀತಿ ಹಾರೈಕೆಗಳೊಂದಿಗೆ ಈ ಯಕ್ಷೋತ್ಸವ ಇದು ನಿರಂತರ ನಡೀತಾ ಇರಲಿ. ಅದಕ್ಕೆ ನಾಡಿನ ಎಲ್ಲ ಜನರ ಬೆಂಬಲ ದೊರಕಲಿ ಅಂತೇಳಿ ನಾನು ಹಾರೈಸ್ತೇನೆ.
ನಾವು 2022ನೇ ಇಸವಿಯ ಸಂಪಾಜೆ ಯಕ್ಷೋತ್ಸವದಲ್ಲಿ ಇದೀಗ ಇದ್ದೇವೆ. ಅಡುಗೆ ಮನೆಯಲ್ಲಿ ನಾವಿದ್ದೇವೆ. ವಿವಿಧ ರೀತಿಯ ತಿಂಡಿ ತಿನಿಸು ಪದಾರ್ಥಗಳು ಬಹಳ ರುಚಿಯಾಗಿ ಇಲ್ಲಿ ಬಂದಂಥ ಪ್ರೇಕ್ಷಕರಿಗೆ ಕಲಾವಿದರಿಗೆ ಸಿದ್ಧವಾಗ್ತಾ ಇದೆ. ಅಡುಗೆ ಮನೆಯನ್ನು ನಾವೊಮ್ಮೆ ವೀಕ್ಷಿಸೋಣ. ನಿರಂತರ 24 ಗಂಟೆ ಕಾಲಕ್ಕಿಂತ ಹೆಚ್ಚು ಅಂದರೆ ಇವತ್ತು ಬೆಳಗ್ಗೆ ಆರಂಭವಾದಂಥ ಈ ಅಡುಗೆ ಸುಮಾರು ನಾಳೆ ಮಧ್ಯಾಹ್ನದವರೆಗೆ ಇಲ್ಲಿ ತಯಾರಿ ಆಗ್ತಾನೇ ಇರ್ತದೆ. ಬೇರೆ ಬೇರೆ ರೀತಿಯ ಐಟಮ್ಸನ್ನು ಮಾಡ್ತಾ ಇರ್ತಾರೆ. ನಾವೀಗ ಅಡುಗೆ ಮನೆಯ ಇನ್ನೊಂದು ವಿಭಾಗದಲ್ಲಿದ್ದೇವೆ. ಅಂದರೆ ಈ ತರಕಾರಿಗಳನ್ನು ಇಲ್ಲಿ ಹೆಚ್ಚುತ್ತಾ ಇದ್ದಾರೆ. ಇಲ್ಲಿ ನಾವು ಅವರಲ್ಲಿ ಒಬ್ಬರಾದಂಥ ಲಕ್ಷ್ಮೀನಾರಾಯಣ ಇವರನ್ನು ಮಾತಾಡಿಸ್ತಾ ಇದ್ದೇವೆ. ಸರ್ ನಮಸ್ಕಾರ. ನಮಸ್ಕಾರ. ಇಲ್ಲಿ ಇವತ್ತು ಬೆಳಗಿನಿಂದ ಸುಮಾರು ನಾಳೆ ಮಧ್ಯಾಹ್ನದವರೆಗೆ ಅಡುಗೆ ಆಗ್ತಾ ಇದೆ ಅಂತ ನಾವು ಕೇಳಿ ತಿಳ್ಕೊಂಡಿದ್ದೇವೆ. ಹೌದಾ? ಆಗ್ತದೆ, ಮಧ್ಯಾಹ್ನದವರೆಗೆ ಆಗ್ತದೆ. ಸರಿ. ಸುಮಾರು ಅಂದರೆ ಇವತ್ತು ಬೆಳಗಿನಿಂದ ಏನೇನು ಮಾಡ್ತಾ ಬಂದಿದ್ದೀರಿ? ಬೆಳಿಗ್ಗೆ ಒಂದು ಫಲಾರ ಇತ್ತು, ಉಪ್ಪಿಟ್ಟು, ಚಹಾ, ಕಾಫಿ. ಅದರ ನಂತರ ಮಧ್ಯಾಹ್ನ ಊಟ ಒಂದು 250 ಜನರಿಗೆ, ಸಾರು ಮತ್ತು ಅನ್ನ ಮತ್ತೊಂದು ಪಾಯಸ. ಈಗ ಸಂಜೆ ಒಂದು ಸಾಧಾರಣ 3000 ಜನಕ್ಕೆ. ಸಂಜೆ ಪುನಃ ಫಲಾರ ಇತ್ತು. ಫಲಾರ ಅಂದರೆ ಇದು ವಡೆ, ಚಹಾ, ಕಾಫಿ. ಇನ್ನು ರಾತ್ರಿ ಒಂದು 3000 ಜನಕ್ಕೆ ಊಟ. ಅದಕ್ಕೆ ನಾಳೆ ಮಧ್ಯಾಹ್ನದವರೆಗೆ. ರಾತ್ರಿ ಪುನಃ ಇದು ಉಂಟು, ಎಂತ ಪುಂಡಿಗಟ್ಟಿ ಉಂಟು. 12 ಗಂಟೆ ನಂತರ ನಿರಂತರ ಪುಂಡಿಗಟ್ಟಿ. ಅದು ಮುಗಿದ ಕೂಡಲೇ ಮತ್ತು ನೀರು ದೋಸೆ ಅಂತೇಳಿ, ಚಹಾ ಕಾಫಿ ಅದಕ್ಕೆಲ್ಲ ಗಸಿ ನೀರು ದೋಸೆ. ನೀವು ಒಟ್ಟು ಎಷ್ಟು ಜನ ಇದ್ದೀರಿ ಅಡುಗೆಗೆ? ನಾವೊಂದು 25 ಜನರವರೆಗೆ ಇದ್ದೇವೆ. ಈಗ ನಮ್ಮಲ್ಲಿ ಇನ್ನೊಬ್ಬರು ಹರೀಶ್ ರಾವ್ ಸರ್ ಅಂತ ಇದ್ದಾರೆ, ಅವರನ್ನು ಮಾತಾಡಿಸುವ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ. ಈಗ ಯಕ್ಷಗಾನದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ನೋಡ್ತೇವೆ, ಆದರೆ ಯಕ್ಷಗಾನದ ಇಡೀ ಹಿಸ್ಟ್ರಿಯಲ್ಲೇ ಈ ರೀತಿಯ ಒಂದು ಯಕ್ಷೋತ್ಸವ ಹೇಳೋದು ಆಗುವುದೇ ಇಲ್ಲ. ಅದು ಸಂಪಾಜೆ ಯಕ್ಷೋತ್ಸವದಲ್ಲಿ ಮಾತ್ರ. ನಾವು ತುಂಬ ವರ್ಷದಿಂದ ಬರ್ತಾ ಇದ್ದೇವೆ ಇಲ್ಲಿಗೆ, 15 ವರ್ಷದಿಂದ ಬರ್ತಾ ಇದ್ದೇವೆ ಇಲ್ಲಿಗೆ. ಈ ಥರ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ಈ ಥರ ಪ್ರೋಗ್ರಾಮ್ ಎಲ್ಲೂ ಆಗ್ತಾಯಿಲ್ಲ. ಇಲ್ಲೇ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ಒಂದು 15 ವರ್ಷದಿಂದ ನಾವು ಭೇಟಿ ಕೊಡ್ತಾ ಇದ್ದೇವೆ. ಮತ್ತು ಅದೇ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಜನ ಊಟ ಇದೆ, 3000 ಜನಕ್ಕೆ. ಉಪ್ಪಿನಕಾಯಿ, ಪಲ್ಯ, ಗಸಿ, ಸಾರು, ಹುಳಿ, ಜಿಲೇಬಿ, ಪಾಯಸ. ಮತ್ತು ರಾತ್ರಿ 12 ಗಂಟೆ ಮೇಲೆ ತಿಂಡಿ ವ್ಯವಸ್ಥೆ ಇದೆ, ನಿರಂತರ ತಿಂಡಿ ಇದೆ. 12ರಿಂದ ಬೆಳಿಗ್ಗೆ 4 ಗಂಟೆವರೆಗೆ ಪುಂಡಿ ಗಸಿ ಮತ್ತು ನೀರು ದೋಸೆ. 4 ಗಂಟೆಯಿಂದ ಬೆಳಿಗ್ಗೆ ಪುನಃ 7 ಗಂಟೆವರೆಗೆ ಇಡ್ಲಿ, ಚಟ್ನಿ, ಸಾಂಬಾರೆಲ್ಲ ಇದೆ. ಅದಾದಮೇಲೆ ಪುನಃ ನಾಳೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ. ನೀವು ಇದೆ 25 ಜನ ನಾಳೆ ಮಧ್ಯಾಹ್ನ? ನಾಳೆ ಮಧ್ಯಾಹ್ನವರೆಗೆ ಇದೆ. ಇದನ್ನ ನಿಮ್ಮ ತಂಡದ ಮುಖ್ಯಸ್ಥರ ಹೆಸರು? ಅವರು ವಿಶ್ವನಾಥ್ ಜನ್ಯ ಅಂತ, ಹೆಬ್ರಿಯಿಂದ ಬಂದಿದ್ದಾರೆ ಅವರು. ಮತ್ತು ಮೈನ್ ಓನರು ಬೆಂಗಳೂರಿಂದ ಬಂದಿದ್ದಾರೆ, ಅವರೆಲ್ಲ ಓನರು. ರಾತ್ರಿ ಇದೀಗ ಸುಮಾರು 4ರಿಂದ 5 ಸಾವಿರ ಜನಕ್ಕೆ ಇಲ್ಲಿಗ ಪುಂಡಿಗಟ್ಟಿ ಸಿದ್ಧವಾಗ್ತಾ ಇದೆ. ಅದನ್ನು ನಾವೀಗ ಕಿಚನಲ್ಲಿ ನೋಡಬಹುದು. ಪುಂಡಿ ಅಂತ ಹೇಳ್ತಾರೆ. ಇದರೊಟ್ಟಿಗೆ ಏನು ಕಾಂಬಿನೇಷನ್? ಇದರೊಟ್ಟಿಗೆ ಗಸಿ. ಇದು ಊಟದ ನಂತರ ಫಲಾರ ಮಾಡುವವರಿಗೆ? ಊಟದ ನಂತರ ಫಲಾರ ಅಲ್ಲ, ಬೆಳಿಗ್ಗೆವರೆಗೆ ನಡೀತಾ ಇರ್ತದೆ ಇದು. ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂತ. ನಾಗರಾಜ್. ಬಿಸಿ ಬಿಸಿ ಸಿಹಿ ಸಿಹಿ ಜಿಲೇಬಿ ಇಲ್ಲಿ ಸಿದ್ಧವಾಗ್ತಾ ಇದೆ ಸಂಪಾಜೆ ಯಕ್ಷೋತ್ಸವದಲ್ಲಿ. ಸರ್ ನಮಸ್ಕಾರ. ಸುಮಾರು ಎಷ್ಟು ಜಿಲೇಬಿ ಮಾಡ್ತಾ ಇದ್ದೀರಿ? 4000. 4000. ಎಷ್ಟು ಗಂಟೆ ಹಿಡಿತದೆ 4000 ಜಿಲೇಬಿ ಮಾಡಲಿಕ್ಕೆ? 6 ಗಂಟೆ ಶುರು ಮಾಡಿದ್ದೇವೆ. 6 ಗಂಟೆಗೆ ಆರಂಭಿಸಿದ್ದೀರಿ. ಇನ್ನೀಗ ಮುಗಿಯುವಾಗ ಎಷ್ಟು ಹೊತ್ತಾದೀತು? 1.5 ಗಂಟೆ. ಇನ್ನೂ ಇನ್ನೂ 1.5 ಗಂಟೆ ಬೇಕಾ? ಅದೇ 6 ಗಂಟೆಗೆ ಸಾಯಂಕಾಲ ಆರಂಭ ಆಗಿದೆ. ಇನ್ನೂ 1.5 ಗಂಟೆ ಬೇಕು. ಈಗ ಗಂಟೆ 8.
7, 8, 9, 9:30 3:30 ಗಂಟೆಯಲ್ಲಿ ಸುಮಾರು 4,000 ಜಿಲೇಬಿ ಮಾಡ್ತಾ ಇದ್ದಾರೆ, 3 ಸೇರಿಕೊಂಡು. ನಿಮ್ಮ ಹೆಸರು ಸರ್? ನಾನು ವೆಂಕಟರಮಣ. ವೆಂಕಟರಮಣ ಅವರು, ಇನ್ನೊಬ್ಬರು ವೆಂಕಟರಮಣ ಅವರು. ಮತ್ತೆ ಅದನ್ನು ಸಕ್ಕರೆ ಪಾಕಕ್ಕೆ ಹಾಕ್ತಾ ಇದ್ದಾರೆ ಅಶ್ವಿನ್ ಜೆನ್ನಿ. ಅಶ್ವಿನ್ ಜೆನ್ನಿ ಅವರು. 3 ಸೇರಿಕೊಂಡು ಸುಮಾರು 4-5 ಸಾವಿರ ಜಿಲೇಬಿ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಪ್ರೀತಿಯ ಪ್ರಜ್ವಲ್ ಕುಮಾರ್ ಗುರುವಾಯಿನಕೆರೆ, ಯಕ್ಷಗಾನ ಕಲಾವಿದ. ನಾನು ನಿಮ್ಮ ಜೊತೆ ಹಲವಾರು ವಿಚಾರಗಳನ್ನು ಹಂಚಿಕೊಳ್ಬೇಕು ಎನ್ನುವ ಕಾರಣಕ್ಕೆ ಬಂದಿದ್ದೇನೆ. ಯಾಕಂದರೆ ಇವತ್ತು ನಾವು ಒಂದು ಹಬ್ಬದಲ್ಲಿದ್ದೇವೆ. ಅಂದರೆ ಮನೆಯ ಮಕ್ಕಳಿಗೆ ದೀಪಾವಳಿ ಹಬ್ಬ ಬಂದರೆ ಹೇಗೆ ಸಂತೋಷ ಆಗುತ್ತದೋ ಹಾಗೆ ಯಕ್ಷಗಾನದಲ್ಲಿರುವಂತಹ ಪ್ರತಿಯೊಬ್ಬ ಕಲಾವಿದನಿಗೆ ಸಂಪಾಜೆ ಯಕ್ಷೋತ್ಸವ ಅಂತ ಹೇಳೋದು ಒಂದು ಬಹಳ ಒಂದು ದೀಪಾವಳಿ ಹಬ್ಬದ ಹಾಗೆ. ಯಾಕಂದರೆ ಇಲ್ಲಿ ಭಾಗವಹಿಸೋದು, ಈ ಕಾರ್ಯಕ್ರಮದಲ್ಲಿ ಇರೋದು ಅಂತ ಹೇಳಿದರೆ ಬಹಳ ಒಂದು ಉನ್ನತವಾದಂತಹ ವಿಚಾರ. ಹಾಗೆ ಬನ್ನಿ, ನಾನು ಬರ್ತಾ ಯಕ್ಷಗಾನದ ಚೌಕಿಯ ಒಳಗೆ ಬರ್ತಾ ಇದ್ದೆ. ನಾನು ಇವಾಗ ಬಂದದ್ದಷ್ಟೇ. ಇನ್ನು ಯಾರೆಲ್ಲ ಕಲಾವಿದರು ಹಿರಿಯವರು, ನಮಗಿಂತ ಮೊದಲಿಂದಲೂ ಇಲ್ಲೇ ಇದ್ದವರೆಲ್ಲ ತುಂಬ ಮಂದಿ ಕಲಾವಿದರಿದ್ದಾರೆ. ಅವರ ಬಗ್ಗೆ ಎಲ್ಲ ಮಾತಾಡಬೇಕು. ಅವರಲ್ಲೂ ನಾವು ಈ ಯಕ್ಷಗಾನದ ಬಗ್ಗೆ, ಅವರ ಅನುಭವಗಳ ಬಗ್ಗೆ ಕೇಳಿಕೊಳ್ಳೋಣ. ಹೇಗೆ ಏನು ಎನ್ನುವ ಹಾಗೆ ವಿಮರ್ಶಿಸೋಣ. ಓಹೋ ಇಲ್ಲಿ ಪ್ರಸಂಗದಲ್ಲಿ ಭಾಗವತರುಗಳು ಎಷ್ಟು ಹೊತ್ತಿಗೆ ಕುಳಿತುಕೊಳ್ಳುವುದು ಎನ್ನುವುದನ್ನೆಲ್ಲ ಹಾಕಿದ್ದಾರೆ. ಚಂದ್ರಾವಳಿಗೆ ಚಿನ್ಮಯ ಭಟ್ರು, ರವಿಚಂದ್ರ ಕನ್ನಡಿಕಟ್ಟೆಯವರು, ಮಾಯಮಾರುತಕ್ಕೆ ಕನ್ನಡಿಕಟ್ಟೆಯವರು, ಅಮ್ಮಣ್ಣರು ಹೊಳ್ಳರು, ಆಮೇಲೆ ಗಿರೀಶ್ ಕಕ್ಕೆ ಪದವು ಪಟ್ಲ ಸತೀಶ್ ಶೆಟ್ಟರು. ಓಹೋ ಅಂತೂ ಇದು 31ನೇ ವರ್ಷದ ಸಂಪಾಜೆ ಯಕ್ಷೋತ್ಸವದ ಕಾರ್ಯಕ್ರಮ. ಇವತ್ತೊಂದು ವಿಶೇಷ ಏನು ಅಂತ ಕೇಳಿದರೆ, ನಿಮಗೆ ಎಲ್ಲ ಯಕ್ಷಗಾನದಲ್ಲೂ ಒಂದು ನಿಗದಿತವಾದಂತಹ ಟೈಮ್ ಉಂಟು ಯಕ್ಷಗಾನ ಮುಗಿಯುವುದಕ್ಕೆ. ಆದರೆ ಈ ಸಂಪಾಜೆ ಯಕ್ಷೋತ್ಸವದಲ್ಲಿ ಒಂದು ರಾತ್ರಿ 9-10 ಗಂಟೆಗೆ ಸ್ಟಾರ್ಟ್ ಆದರೆ ಇನ್ನು ನಾಳೆ ಬೆಳಗ್ಗೆ ಅಂತ ಲೆಕ್ಕ. ಬಹುಶಃ ನಾಳೆ ಮಧ್ಯಾಹ್ನ ಕಳೆದ್ರೂ ಅತಿಶಯೋಕ್ತಿ ಏನಲ್ಲ. ಯಾಕಂದರೆ ಕಲಾವಿದರು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳುವಂತಹ ಒಂದು ಒಳ್ಳೆಯ ವೇದಿಕೆ. ಅಂದರೆ ಕಲಾವಿದರಿಗೆ ಮುಕ್ತವಾಗಿ ತಮ್ಮ ಪ್ರತಿಭೆಯನ್ನು ಹಂಚಿಕೊಳ್ಳುವುದಕ್ಕೆ ಇರುವಂತಹ ಒಂದು ವೇದಿಕೆ. ಹಾಗಾಗಿ ನೋಡಿ, ನಾವು ಈಗ ಬಂದದ್ದು ಬಣ್ಣದ ಮನೆಗೆ, ನಮ್ಮ ಚೌಕಿ ಅಂತ ಏನು ಹೇಳ್ತೇವೆ, ದೇವರ ಬಳಿಗೆ ಬಂದಿದ್ದೇವೆ. ಓಹೋ, ನಮ್ಮ ಯಕ್ಷಗಾನದ ದೇವರು ಹೋಗ್ತಾ ಇದ್ದಾರೆ. ಹಾಗೆ ನಮ್ಮ ಚೌಕಿಯಲ್ಲಿ ದೇವರು ನೋಡಿ, ಇದು ಚೌಕಿ ಮನೆ ಅಂದರೆ ಬಣ್ಣದ ಮನೆ. ಎಲ್ಲ ಕಲಾವಿದರು ಓಹೋ, ಇಲ್ಲಿ ಚೌಕಿಯ ಮನೆ ಅಂತ ಹೇಳಿದರೆ ಬಹಳ ದೊಡ್ಡದುಂಟು. ಹಾಗೆ ಬಂದು ಚೌಕಿಯಲ್ಲಿ ಕೂತಿದ್ದೇನೆ. ನಮ್ಮ ಆತ್ಮೀಯರು, ನಮ್ಮ ಗುರು ಸಮಾನರಾದಂಥ ಬಂಟ್ವಾಳ ಜಯರಾಮಾಚಾರ್ಯರಿದ್ದಾರೆ, ಹಿರಿಯ ಹಾಸ್ಯಗಾರರು, ನಮ್ಮ ಮೇಳದ ಸಹ ಕಲಾವಿದರು. ಬನ್ನಿ ಅವರಲ್ಲಿ ಕೇಳೋಣ ಯಕ್ಷಗಾನ ಈ ಉತ್ಸವದ ಬಗ್ಗೆ. ಹಾಸ್ಯಗಾರರೇ ನಮಸ್ತೆ. ಸಂಪಾಜೆ ಯಕ್ಷೋತ್ಸವದ 31ನೇ ವರ್ಷದ ಕಾರ್ಯಕ್ರಮ. ನೀವು ಸಾಧಾರಣ ಎಷ್ಟು ವರ್ಷದಿಂದ ನಿರಂತರವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ? ಮತ್ತು ನಿಮ್ಮ ಅನುಭವಗಳು ಇಲ್ಲಿ ಏನಾದರೂ ಆದದ್ದು, ಏನಾದರೂ ನಿಮ್ಮ ಮರೆಯಲಾಗದ ಘಟನೆಗಳು ಏನಾದರೂ ಇದ್ದರೆ ಖಂಡಿತವಾಗಿ ನಮ್ಮಲ್ಲಿ ಹಂಚಿಕೊಳ್ಬೇಕು ನೀವು. ಈ ಯಕ್ಷೋತ್ಸವ ಕಾರ್ಯಕ್ರಮಕ್ಕೆ ನಾನು ತುಂಬ ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇದ್ದೇನೆ. ಒಳ್ಳೊಳ್ಳೆ ಕಲಾವಿದರ ಜೊತೆಯಲ್ಲಿ ವೇಷಗಳನ್ನು ಮಾಡಿದ್ದೇನೆ. ಹಾಗಾಗಿ ಇದು ಯಕ್ಷೋತ್ಸವ ಈ ಕಲ್ಲುಗುಂಡಿಯಲ್ಲಿ ಒಂದು ಜಾತ್ರೆ ಆಗುತ್ತಾ ಇದೆ. ಆದ್ದರಿಂದ ಎಲ್ಲ ದೊಡ್ಡ ಕಲಾವಿದರು, ಧೀಮಂತ ಕಲಾವಿದರು, ಹಿಮ್ಮೇಳ ಮುಮ್ಮೇಳ ಎಲ್ಲ ಕಲಾವಿದರು ಕೂಡ
ಅದ್ವಿತೀಯ ಕೈಚಳಕದ ಹಿಮ್ಮೇಳದವರು, ಒಳ್ಳೆಯ ಸ್ವರಮಾಧುರ್ಯದ ಭಾಗವತರುಗಳು ಆಗಿರುವಾಗ ಈ ಉತ್ಸವ ಭಾಳ ಚಂದದ ಉತ್ಸವ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನೋಡಿದ್ರಲ್ಲ, ಕೇಳಿದ್ರಿ ನಮ್ಮ ಹಾಸ್ಯಗಾರರ ಬಾಯಿಂದ. ಬಹಳ ಅಂದರೆ ಸಾಧಾರಣ ನೀವು ಎಷ್ಟು ವರ್ಷದಿಂದ ಈ ಕಾರ್ಯಕ್ರಮ? ಒಂದು 27 ವರ್ಷ ಕಳೆಯಬಹುದು. 27 ವರ್ಷದಿಂದ ಹಾಸ್ಯಗಾರರು ನಿರಂತರವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತಾದರೆ ಬಹಳ ಅವರ ಅನುಭವ ದೊಡ್ಡದು. ಹಾಗೆ ನಮ್ಮ ಇನ್ನೊಬ್ಬರು ಹಾಸ್ಯಗಾರರು, ನಮ್ಮ ಮೇಳದ ಹಾಸ್ಯಗಾರರೇ ಸೀತಾರಾಮ್ ಕುಮಾರ್ ಕಟೀಲು ಅವರು ಇದ್ದಾರೆ ನಮ್ಮ ಜೊತೆಯಲ್ಲಿ. ಅವರಲ್ಲೂ ಕೇಳ್ತಾನೆ ಅವರ ಅನುಭವಗಳು, ಅವರು ಎಷ್ಟು ವರ್ಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಬರುವಾಗ ಪ್ರಥಮತವಾಗಿ ಅವರು ಈ ಸಂಪಾಜೆ ಯಕ್ಷೋತ್ಸವಕ್ಕೆ ಬರುವಾಗ ಇದ್ದಂತಹ ಸಂಪಾಜೆ ಯಕ್ಷೋತ್ಸವ ಮತ್ತು ಈಗ ಇರುವಂತಹ ಸಂಪಾಜೆ ಯಕ್ಷೋತ್ಸವಕ್ಕೆ ಏನು ವ್ಯತ್ಯಾಸಗಳು, ಇಂಥದ್ದನ್ನೆಲ್ಲ ಕೇಳೋಣ. ಹಾಸ್ಯಗಾರರೇ ನಮಸ್ತೆ. 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 ನಾನು ನಿಮ್ಮಲ್ಲಿ ಮಾತಾಡಿಸಬೇಕು ಅಂತ ಬಂದಿದ್ದೇನೆ. ಒಳ್ಳೆಯದಾಯಿತು. ನೀವು ಸಂಪಾಜೆ ಯಕ್ಷೋತ್ಸವಕ್ಕೆ ಭಾಗವಹಿಸುವುದು ನಿರಂತರವಾಗಿ ಎಷ್ಟು ವರ್ಷ? ಸಾಧಾರಣ 30 ವರ್ಷದಿಂದ ನಿರಂತರವಾಗಿ ಧನಿಗಳ ಒಂದು ಕೃಪಾ ಕಟಾಕ್ಷದಿಂದ ಈ ಸಂಪಾಜೆ ಯಕ್ಷೋತ್ಸವದಲ್ಲಿ ಭಾಗವಹಿಸ್ತಿದ್ದೇನೆ ನಾನು. 30 ವರ್ಷ ಅಂತ ಹೇಳಿದರೆ ನನಗಿಂತ ಒಂದು 5 ವರ್ಷ ಕಡಿಮೆ ಅಷ್ಟೇ. ನನ್ನ ವಯಸ್ಸು ಅಷ್ಟೇ ಆಗ್ತಾ ಇದ್ದೆ ಅಷ್ಟೇ. ಆದರೆ ತೊಂದರೆ ಇಲ್ಲ. ಹಾಸ್ಯಗಾರರೇ, ನೀವು ಸಾಧಾರಣ ಈ ಸಂಪಾಜೆ ಯಕ್ಷೋತ್ಸವ ನೀವು ಬರುವ ಸಂದರ್ಭದಲ್ಲಿ ಹೇಗಿತ್ತು ಮತ್ತು ಈಗ ಹೇಗುಂಟು? ಸಂಪಾಜೆ ಯಕ್ಷೋತ್ಸವ ಅಂತ ಹೇಳಿದ್ರೆ ಒಂದು ಸಾಧಾರಣ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಇದೊಂದು ಹಬ್ಬದ ವಾತಾವರಣ ಉಂಟು ಮಾಡ್ತಿತ್ತು. ಸಾಧಾರಣ ಅಂಗಡಿ ಮುಗ್ಗಟ್ಟುಗಳಾಗಲಿ ಅವರಿಗೆ ಒಂದು ಉತ್ತಮ ವ್ಯಾಪಾರ ಆಗುವಂಥ ಇದೊಂದು ಜಾತ್ರಾ ಮಹೋತ್ಸವ ಅಂತ ಹೇಳ್ಬೋದು ನಾವು. ಮತ್ತು ಬೇರೆ ಬೇರೆ ಊರಿನ ಜನಗಳನ್ನು, ನಮ್ಮ ಆತ್ಮೀಯ ಮಿತ್ರರೆಲ್ಲರನ್ನು ನೋಡುವ ಒಂದು ಅವಕಾಶ ನಮಗೆ ಸಿಗ್ತಾಯಿತ್ತು. ನಿಜವಾಗಿಯೂ ಕಲಾವಿದರಿಗೆ ಒಂದು ಉತ್ತಮ ಸಂಭಾವನೆಯನ್ನು ಕೊಡುವಂಥ ಒಂದು ಜಾತ್ರಾ ಮಹೋತ್ಸವವೇ ಹೌದು ಇದು. ನಮ್ಮ ದನಿಗಳಂಥ ಟಿ ಶಾಂಭಟ್ರ ಒಂದು ಅದ್ಭುತ ಸಾಹಸ. ಖಂಡಿತ ಹಾಸ್ಯಗಾರರ. ಮತ್ತು ಒಬ್ಬ ಕಲಾವಿದನಾಗಿ ನೀವು ನಿಮ್ಮನ್ನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಒಂದು ಒಳ್ಳೆಯ ಅವಕಾಶ ಇರುವ ಪ್ರದೇಶ. ಹೌದು, ಇದೊಂದು ನಾವು ಮೇಳದಲ್ಲಾದರೆ ಸೀಮಿತವಾದ ಒಂದು ಪ್ರೇಕ್ಷಕ ವರ್ಗಕ್ಕೆ ಮಾತ್ರ ನಾವು ಒಂದು ಕಲಾವಿದರಿಗೆ ಕಾಣಿಸಿಕೊಳ್ಳಲಿಕ್ಕೆ ಸಾಧ್ಯ ಇತ್ತು. ಇಲ್ಲಿ ಹಾಗಲ್ಲ, ಬೇರೆ ಬೇರೆ ಊರಿನ ಪ್ರೇಕ್ಷಕರಿಗೆಲ್ಲ ಬಂದಾಗ ಅವರ ಮುಂದೆ ಮತ್ತು ನಮ್ಮ ಎದುರು ನಿಲ್ಲುವಂಥ ಒಂದು ವೇಷಧಾರಿಗಳ ಮುಂದೆ ಒಂದು ಸ್ಪರ್ಧಾತ್ಮಕವಾಗಿ ನಡೆಯುವಂಥ ಒಂದು ಕಾರ್ಯಕ್ರಮ. ಅವರ ಮುಂದೆ ಅಷ್ಟು ಮಂದಿ ವ್ಯಕ್ತಿಗಳ ಮುಂದೆ ನಾನು ಕಾಣಿಸಿಕೊಳ್ಬೇಕು, ಸೈ ಅನ್ನಿಸಿಕೊಳ್ಬೇಕು ಮತ್ತು ಅವರ ಮುಂದೆ ಮೆರಿಬೇಕೆನ್ನೋ ಒಂದು ಛಲ ಮತ್ತು ಹಠ ಇರ್ತದೆ. ಆದ್ದರಿಂದ ಬೇರೆ ಬೇರೆ ತಯಾರಿಗಳನ್ನು ಮಾಡಿಕೊಂಡು ಒಂದು ವಾರದ ಮೊದಲು ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಂಡು ನಾವು ಬರ್ತಿದ್ದು. ಆಗ ಮಾರನೇ ದಿವಸ ಹೋಗುವಾಗ ಅದು ನಮಗೆ ತುಂಬ ಜನಗಳ ಪ್ರೇಕ್ಷಕರ ಚಪ್ಪಾಳೆ ಸಿಕ್ಕಿದಾಗ ನಮಗಾಗುವ ಸಂತೋಷ ಅಷ್ಟಿಷ್ಟಲ್ಲ, ನಮ್ಮ ಯಜಮಾನರು ನಮ್ಮನ್ನು ಬಹಳ ಕೊಂಡಾಡುವಂಥ ಒಂದು ಸಮಯವು ನಮಗೆ ಹತ್ತಿರದಲ್ಲಿ ಸಿಗ್ತದಲ್ಲ ಅಂತ ನಮಗೊಂದು ಹೆಮ್ಮೆ ಆಗ್ತಿತ್ತು. ಹಾಗೆ ಬರ್ತಾ ಇರುವಾಗ ನಮ್ಮ ಹಿರಿಯ ಕಲಾವಿದರು, ಯಕ್ಷಗಾನ ಕಲಾವಿದರು ಸುಣ್ಣಮುಳ ವಿಶ್ವೇಶ್ವರ ಭಟ್ರು ಇದ್ದಾರೆ. ಅವರನ್ನು ಮಾತಾಡಿಸುವ. ಸರ್ ನಮಸ್ತೆ. ನಮಸ್ಕಾರ. ಸಂಪಾಜೆ ಯಕ್ಷೋತ್ಸವ ಸಾಧಾರಣ ಅಂದರೆ ಈಗ 31ನೇ ವರ್ಷ ಸಂಪಾಜೆ ಯಕ್ಷೋತ್ಸವ ಆರಂಭ ಆಗಿ ತಾವು ಎಷ್ಟು ವರ್ಷದಿಂದ ಇಲ್ಲಿ ಭಾಗವಹಿಸ್ತಾ ಇದ್ದೀರಿ ನಿರಂತರವಾಗಿ? ಎಷ್ಟೋ ಸರಿ ನೆನಪಿಲ್ಲ ನನಗೆ, ಅಂತೊಂದು 25ರ ಮೇಲೆ ಆಗ್ಬೋದು. 25-30 ವರ್ಷ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ಆ ಹೊತ್ತಿಗೆ ಅಂದರೆ ನೀವು ಈ ಸಂಪಾಜೆ ಯಕ್ಷೋತ್ಸವಕ್ಕೆ ಬರುವಾಗ ಸಂಪಾಜೆ ಯಕ್ಷೋತ್ಸವ ಇದ್ದ ಹಾಗೂ ಈಗ ಇರುವಂತಹ ಏನಾದರೂ ವ್ಯತ್ಯಾಸಗಳು? ತುಂಬ ವ್ಯತ್ಯಾಸ ಆಗಿದೆ. ಆಗಲೂ ಸಭೆ ಮತ್ತೊಂದೆಲ್ಲ ಸೇರ್ತಿತ್ತು, ಆದರೆ ಅದಕ್ಕಿಂತಲೂ ಎಷ್ಟು ಡೆವಲಪ್ಮೆಂಟ್ ಆಗಿದೆ, ವ್ಯವಸ್ಥೆಗಳಲ್ಲೇ ಹೆಚ್ಚಿದೆ. ಆಗ ಇದ್ದ ವ್ಯವಸ್ಥೆಗಳಿಗಿಂತಲೇ ತುಂಬ ತುಂಬ ತಿದ್ದುಪಡಿಗಳಾಗಿದೆ ಮತ್ತು ಅಚ್ಚುಕಟ್ಟಾಗಿದೆ, ಹಾಗೆಲ್ಲ ಆಗಿದೆ, ತುಂಬ ಆಗಿದೆ. ಮತ್ತು ಯಾರು ಹೇಳುವುದು ಕೇಳಿದ್ದೇವೆ, ನಾವು ತುಂಬ ಮಂದಿ ಕಲಾಭಿಮಾನಿಗಳು ಹೇಳುವುದು ಕೇಳಿದ್ದೇವೆ, ಸಂಪಾಜೆ ಯಕ್ಷೋತ್ಸವ ಅಂತ ಹೇಳಿದರೆ ಪ್ರತಿಯೊಬ್ಬ ಕಲಾವಿದರಿಗೂ ಒಂದು ಸವಾಲು ಅಂತ. ಈ ಬಗ್ಗೆ ತಮ್ಮ? ಹೌದಪ್ಪ, ಯಾಕಂದರೆ ಸಹಜವೇ ಅದೊಂದು. ಈಗ ತುಂಬ ಪ್ರೇಕ್ಷಕರು ಬಂದು ಸೇರುವಲ್ಲಿ ತುಂಬ ಪ್ರಚಾರ ಇರುವ ಯಾವುದೇ ಪ್ರದರ್ಶನ ಅದು ಕಲಾವಿದರಿಗೆ ಸವಾಲೇ. ಇಲ್ಲಿ ಪ್ರತಿ ವರ್ಷವೂ ಹಾಗೆ, ಯಾವ ವರ್ಷವೂ ಸಭೆ ಕಡಿಮೆ ಆಗಲಿಕ್ಕೆ ಅಂತ ಇಲ್ಲ. ಮತ್ತು ಬರುವ ಪ್ರೇಕ್ಷಕರು ಬಹಳ ನಿರೀಕ್ಷೆಯಲ್ಲಿರ್ತಾರೆ. ಎಲ್ಲ ಕಲಾವಿದರಲ್ಲಿ ಒಂದು ಆಟೋಮೆಟಿಕ್ ಆಗಿ ಒಂದು ಸ್ಪರ್ಧಾ ಮನೋಭಾವ ಇರ್ತದೆ. ತನ್ನಿಷ್ಟಕ್ಕೆ ಅದು ನಿಜವಾಗಿ ಒಬ್ಬನನ್ನು ಸಣ್ಣದು ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಸಹಜವಾಗಿ ಒಂದು ಕಲಾಸಕ್ತಿ ಇರುವ ಕಲಾವಿದನಿಗೊಂದು ಆಟೋಮೆಟಿಕ್ ಆಗಿ ಒಂದು ಸ್ಪರ್ಧಾ ಮನೋಭಾವ ಬರ್ತದೆ. ನಾನು ಕಡಿಮೆ ಅಂತ ಕಾಣಬಾರ್ದು, ನನ್ನನ್ನು ಹೇಗಾದರೂ ಕಾಣಿಸಿಕೊಳ್ಳಬೇಕು ಅಂತ, ಹಾಗೆಲ್ಲ ಇರ್ತದೆ. ಇನ್ನು ಹಿರಿಯ ಕಲಾವಿದರು ನಮ್ಮ ಶಂಭು ಶರ್ಮರು, ತಾಳಮದ್ದಲೆಯ ಕಲಾವಿದರು ಹಾಗೂ ಯಕ್ಷಗಾನದಲ್ಲೂ ಪಾತ್ರವಹಿಸಿದವರು. ತಾವು ಅಂದರೆ ವೃತ್ತಿಯಲ್ಲಿ ಪ್ರವೃತ್ತಿಯಲ್ಲಿ ಮಾತ್ರ ಯಕ್ಷಗಾನ ಕಲಾವಿದರು ಬಿಟ್ಟರೆ ವೃತ್ತಿ ಯಕ್ಷಗಾನ ಅಲ್ಲ ತಮ್ಮದು.
ತಾವು ಉದ್ಯೋಗದಲ್ಲಿ ಒಬ್ಬರು ಉಪನ್ಯಾಸಕರಾಗಿದ್ದೀರಿ. ಹಾಗೆ ತಮ್ಮ ಅನುಭವ ಇಲ್ಲಿಯ ಈ ಸಂಪಾಜೆ ಯಕ್ಷೋತ್ಸವದ ಬಗ್ಗೆ ತಮ್ಮ ಅನುಭವ ಏನು? ಇದು ಊರಿನಲ್ಲಿ ಒಂದು ಜಾತ್ರೆ ಅಂತ ಎಂಬ ಮಟ್ಟಕ್ಕೆ ಮುಟ್ಟಿದೆ. ಆರಂಭದ ದಿನಗಳಿಗಿಂತಲೂ ಈಗ ತುಂಬ ಇದರ ವಿಸ್ತಾರ ಹೆಚ್ಚಿದೆ. ಈಗ ಬಂದವರಿಗೆಲ್ಲ ಊಟ ಉಪಚಾರ ಎಲ್ಲವೂ ಆರಂಭ ಆಗಿದೆ ಇತ್ತೀಚೆಗೆ ಒಂದು 10-20 ವರ್ಷದಿಂದ. ಹಾಗಾಗಿ ಇದೊಂದು ಜಾತ್ರೆ ಎಂಬ ಮಟ್ಟಕ್ಕೆ ಬಂದು ಮುಟ್ಟಿದೆ. ಸರಿ ಸರ್, ತುಂಬ ಸಂತೋಷ. ಮತ್ತು ನಿಮ್ಮಲ್ಲಿ ಒಂದು ಕಡೆಯದಾಗಿ ಒಂದು ಮಾತು ಅಂದರೆ ತಮ್ಮ ಅನುಭವದಲ್ಲಿ ಅಂದರೆ ತಾವು ಯಾರೆಲ್ಲ ಕಲಾವಿದರು ಇಲ್ಲಿ ಹಿರಿಯ ಕಲಾವಿದರು ಭಾಗವಹಿಸುವಾಗ ತಾವೆಲ್ಲ ಅವರ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದೀರಿ? ಶೇಣಿಯವರು, ಕುಂಬ್ಳೆ ಸುಂದರರಾಯರು ಅವರೊಟ್ಟಿಗೆಲ್ಲ ನಾನು ಇಲ್ಲಿ ವೇದಿಕೆ ಹಂಚಿಕೊಂಡಿದ್ದೇನೆ. ಆರಂಭದಲ್ಲಿ ಆರೋಗ್ಯ ಇದ್ದಾಗ ಹೆಚ್ಚು ಕೋಲುಗಿರೀಟದ ವೇಷ ಮಾಡುತ್ತಾ ಇದ್ದೆ. ಕೊನೆಗೆ ಈಗ ಸನ್ಯಾಸಿ ಪ್ರತ್ಯಕ್ಷ ಆಗುವ ದೇವರ ಮಟ್ಟಕ್ಕೆ ಉಂಟಿದ್ದೇನೆ. ನಮ್ಮ ಶ್ರೀಯುತ ಹಿರಿಯ ಕಲಾವಿದರಾದಂತಹ MK ರಮೇಶಾಚಾರ್ಯರು ಇದ್ದಾರೆ, ನಮ್ಮ ಪೂಜ್ಯ ಗುರುಗಳು. ನೋಡುವ ಅವರ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಕೇಳುವ. ಗುರುಗಳೇ ನಮಸ್ತೆ. ನಾನು ನಿಮ್ಮನ್ನು ಮಾತಾಡಿಸಬೇಕು ಅಂತ ಬಂದಿದ್ದೇನೆ. ಸರಿ, ಸಂಪಾಜೆ ಯಕ್ಷೋತ್ಸವದ 31ನೇ ವರ್ಷಕ್ಕೆ ತಾವು ಭಾಗವಹಿಸ್ತಾ ಇದ್ದೀರಿ. ಈ ಸಂಪಾಜೆ ಯಕ್ಷೋತ್ಸವದ ಬಗ್ಗೆ ನಿಮ್ಮ ಒಂದು ಭಾಷೆಯಲ್ಲಿ, ಅಂದರೆ ನಿಮ್ಮ ಭಾಷೆಯಲ್ಲಿ ಅಂತ ಹೇಳಿದರೆ ನಾನು ತಪ್ಪಾಗಿ ತಿಳ್ಕೊಳ್ಬೇಡಿ, ತಾವು ಒಬ್ಬರು ಕವಿಗಳು ಮತ್ತು ಪ್ರಸಂಗಕರ್ತರು, ಹಾಗಾಗಿ ತಮ್ಮ ಮನಸ್ಸಿನ ಭಾವನೆಯಲ್ಲಿ ಹೇಳುವುದಿದ್ರೆ ಏನು ಅಂತ ಹೇಳ್ಬೋದು? ಯಕ್ಷಗಾನ ಉಳಿದು ಬೆಳೆಯಬೇಕು ಅಂತಾದರೆ ಆರ್ಥಿಕ ಅನುಕೂಲ್ಯ ಇದ್ದವರಿಗೆ ಯಕ್ಷಗಾನದ ಬಗ್ಗೆ ಪ್ರಾಮಾಣಿಕವಾದಂಥ ಪ್ರೀತಿ ಬೇಕು, ಗೌರವ ಬೇಕು. ಆ ಮಟ್ಟಿಗೆ ನಮ್ಮ ಯಜಮಾನರಾದಂಥ ಶ್ರೀ ಟಿ ಶಾಂಭಟ್ರವರು ಇಷ್ಟು ವರ್ಷಗಳಿಂದ ಇದನ್ನು ನಡೆಸಿಕೊಂಡು ಬಂದಿದ್ದಾರೆ. ಒಂದೇ ಕಡೆಯಲ್ಲಿ ನೂರಾರು ಕಲಾವಿದರನ್ನು ಸಂಘಟನೆ ಮಾಡುವುದು ಅಂದರೆ ಸುಲಭ ಸಾಧ್ಯದ ವಿಷಯವೇನೂ ಅಲ್ಲ. ಮತ್ತು ಸಂಪಾಜೆ ಯಕ್ಷೋತ್ಸವದಲ್ಲಿ ಭಾಗವಹಿಸುವುದೇ ಕಲಾವಿದನಿಗೆ ಒಂದು ಹೆಮ್ಮೆ. ಹಣ ಸಿಗ್ತದೆ ಅನ್ನುವುದು ಮುಖ್ಯ ಆಗುವುದಿಲ್ಲ, ಆದರೆ ಅವರು ನಮ್ಮನ್ನು ನೆನಪಿಟ್ಟಿದ್ದಾರೆ, ಗುರುತಿಸಿದ್ದಾರೆ ಅನ್ನುವುದು ಮುಖ್ಯ ವಿಷಯ ಆಗ್ತದೆ. ಆದ್ದರಿಂದ ಇದು ಇನ್ನು ಮುಂದೆ ಕೂಡ ಹೀಗೆ ವಿಜೃಂಭಣೆಯಿಂದ ನಡೀತಾ ಇರಲಿ. ಕಲಾವಿದರಿಗೆ ಒಂದು ಕಾಮಧೇನುವಿನ ಹಾಗಿದ್ದ ಅವರ ಆಶ್ರಯ ಎಲ್ಲ ಕಲಾವಿದರಿಗೂ ಸಿಗಲಿ ಅಂತ ನಾನು ಆಶಿಸ್ತೇನೆ. ಖಂಡಿತ ನಿಮ್ಮ ಮಾತು ಬಹಳ ಅರ್ಥಪೂರ್ಣವಾಗಿರ್ತದೆ ಮತ್ತು ಮೌಲ್ಯಗರ್ಭಿತವಾದಂತಹ ಮಾತುಗಳು. ಇನ್ನೊಂದು ಮಾತು ಗುರುಗಳೇ, ಹೊಸ ಚಿಗುರು ಹಳೆಬೇರು ಜೊತೆಯಲ್ಲಿದ್ದರೆ ಮರಸೊಬಗು ಅಂತ ಹೇಳ್ತಾರೆ, ಅದು ತಮ್ಮ ಭಾಷೆಯಲ್ಲಿ ಹೇಳುವುದಿದ್ರೆ. ಹಾಗೆ ಈಗ ನಮ್ಮ ರಕ್ಷಿತ್ ಶೆಟ್ಟಿ ಭಟ್ರೆ ಅವರು ಯಕ್ಷಗಾನದ ಯುವಶ್ರೀ ವೇಷಧಾರಿಗಳು. ತಾವು ಅಂದರೆ ತಮ್ಮದಾದಂತಹ ಒಂದು ಕಾಲಮಾನ ಬೇರೆ, ಈ ಪಾತ್ರಗಳನ್ನು ಇಲ್ಲಿ ತಾವು ಹಂಚಿಕೊಳ್ತೀರಿ. ಈ ರಸನಿಮಿಷಗಳು, ಈ ಹೊಂದಾಣಿಕೆಗಳ ಬಗ್ಗೆ ತಮ್ಮ ಅಭಿಪ್ರಾಯ? ಕಲೆ ನಿಂತ ನೀರಲ್ಲ, ಮುಂದುವರಿತಾ ಇರ್ತದೆ. ಕಾಲಕ್ಕೆ ತಕ್ಕಂತೆ ಸ್ವಲ್ಪ ಪರಿವರ್ತನೆಗಳಾಗುವುದು ಸಹಜವೇ ಇದೆ. ಆದ್ದರಿಂದ ರಕ್ಷಿತ್ ಪಡ್ರೆ ಅವರಾಗಲಿ, ಹಿಲಿಯಾಣ ಸಂತೋಷ ಇವರೆಲ್ಲ ಉಜ್ವಲ ಭವಿಷ್ಯ ಇದ್ದಂಥ ಕಲಾವಿದರು ಅಂತ ನಾನು ನಂಬಿದ್ದೇನೆ. ಯಾಕೆಂದರೆ ಹಸಿವೆ ಇದ್ದವನಿಗೆ ಉಣಬಡಿಸಬೇಕು ಅಂತ ಅವರಿಗೆ ತಿಳಿಯುವ ಕುತೂಹಲಗಳಿದೆ. ಆದ್ದರಿಂದಲೇ ಬೆಳೆಯುವುದು. ಮತ್ತು ಮನುಷ್ಯ ಕಲಾವಿದನಾಗಿ ಬೆಳೆದಷ್ಟೇ ಅವನ ವೈಯಕ್ತಿಕವಾಗಿಯೂ ಸಾತ್ವಿಕ ಗುಣವನ್ನು ರೂಢಿಸಿಕೊಂಡ್ರೆ ಅವನ ಮೌಲ್ಯ ತನ್ನಿಂತಾನೇ ಹೆಚ್ಚಾಗ್ತದೆ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಒಬ್ಬ ಮನುಷ್ಯ ಬೇಕಾದವನಾಗಿರಬೇಕು ಅಂತಾದರೆ ಒಂದು ಸ್ನೇಹ ಮಾಡುವಲ್ಲಿ ಸ್ವಾರ್ಥ ಇರಬಾರ್ದು. ಅವನಿಂದ ತನಗೇನು ಸಿಗ್ತದೆ ಅನ್ನುವ ಲಾಭಕ್ಕಾಗಿ ಸ್ನೇಹ ಅಲ್ಲ, ಸ್ನೇಹಕ್ಕಾಗಿ ಸ್ನೇಹ. ಗೊತ್ತಾಯ್ತಾ? ಅಲ್ಲಿ ಸ್ವಾರ್ಥ ಇರಬಾರ್ದು. ಇನ್ನೊಂದು, ನನಗೆ ಜನಾನುರಾಗ ಇದೆ ಅನ್ನುವ ಅಹಂಕಾರ ಇರಬಾರ್ದು. ಮತ್ತೊಬ್ಬನ ಬೆಳವಣಿಗೆಯನ್ನು ಕಂಡಾಗ ಅವ ಮತ್ಸರಿಸದೇ ಇರಬೇಕು. ಮತ್ಸರ ಮತ್ತು ಅಹಂಕಾರ, ಸ್ವಾರ್ಥ, ಈ ಮೂರು ಬಿಟ್ಟ ಕಲಾವಿದ ಉತ್ತುಂಗಕ್ಕೆ ಏರುವುದರಲ್ಲಿ ಯಾವ ಅನುಮಾನವೂ ಇಲ್ಲ. ಖಂಡಿತವಾಗಿಯೂ ಬಹಳ ಉತ್ತಮವಾದ ಮಾತುಗಳನ್ನು ಆಡಿದ್ದೀರಿ ಗುರುಗಳೇ. ಹಾಗೆ ನಮ್ಮ ಚೌಕಿಯಲ್ಲಿ ಇನ್ನಷ್ಟು ಬಣ್ಣದ ಮನೆಯಲ್ಲಿ ಮತ್ತಷ್ಟು ಹಿರಿಯ ಕಲಾವಿದರಿದ್ದಾರೆ. ಹಾಗೆ ನಮ್ಮ ಶಿವರಾಮ ಜೋಗಿ BC ರೋಡ್ ಅವರು ಇದ್ದಾರೆ. ಅವರಲ್ಲಿ ಬನ್ನಿ ಮಾತಾಡೋಣ, ಅವರ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋಣ. ಅವರ ಅಭಿಪ್ರಾಯಗಳು ಅಂದರೆ ಅವರು ಸಾಧಾರಣ 30 ವರ್ಷಗಳಿಗಿಂತಲೂ ಮಿಗಿಲಾಗಿ ಈ ಸಂಪಾಜೆ ಯಕ್ಷೋತ್ಸವದಲ್ಲಿ ಭಾಗವಹಿಸಿದವರು. ಅವರಲ್ಲಿ ಮಾತಾಡುವ. ಅಜ್ಜ ನಮಸ್ತೆ. ಇದು ಸಂಪಾಜೆ ಯಕ್ಷೋತ್ಸವದ 31ನೇ ವರ್ಷ ಈ ಸಂಪಾಜೆ ಯಕ್ಷೋತ್ಸವ ನಡೀತಾ ಇದೆ. ತಾವು ಎಷ್ಟು ವರ್ಷದಿಂದ ಈ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಭಾಗವಹಿಸ್ತಾ ಇದ್ದೀರಿ? ನಾನು 31 ವರ್ಷದಿಂದಲೂ ಇಲ್ಲಿ ಬರ್ತಾ ಹೋಗ್ತಾ ಇದ್ದೇನೆ. ಅಂದರೆ ಪ್ರಥಮತ ಯಕ್ಷಗಾನ ಇಲ್ಲಿ ಸಂಪಾಜೆಯಲ್ಲಿ ಯಕ್ಷೋತ್ಸವ ಪ್ರಾರಂಭವಾದ ವರ್ಷದಿಂದ ಈಗಿನವರೆಗೆ? ಹೌದೌದು.
ತದನಂತರ ಅವರ ಯಜಮಾನಿಕೆ ಮೇಳದಲ್ಲೂ ಇದ್ದವರು ತಾವು. ಆದರೆ ನಮ್ಮದು ಏನು ಅಂತ ಕೇಳಿದರೆ, ನಮ್ಮ ಒಂದು ಮನಸ್ಸಿನ ಅಭಿಪ್ರಾಯಗಳು ಆಗ ಅಂದರೆ ನೀವು ಬರುವಂತಹ ವೇಳೆಯಲ್ಲಿ ಇಲ್ಲಿ ಆಗ್ತಿದ್ದ ಯಕ್ಷಗಾನಕ್ಕೂ ಈಗ ಇರುವ ಯಕ್ಷಗಾನಕ್ಕೂ ಏನಾದರೂ ಬದಲಾವಣೆಗಳನ್ನು ಕಂಡಿದ್ದೀರಾ ನೀವು, ಅಥವಾ ನಿಮ್ಮ ಮನಸ್ಸಿನ ಅಭಿಪ್ರಾಯಗಳು ಏನಾದರೂ? ಬದಲಾವಣೆ ತುಂಬ ಇದೆ, ಆದರೆ ವರ್ಷದಿಂದ ವರ್ಷ ವೃದ್ಧಿಯಾಗುತ್ತಾ ಇದೆ. ಹೌದು, ಖಂಡಿತವಾಗಿಯೂ. ಇಲ್ಲಿಯ ಸನ್ಮಾನವನ್ನು ತಾವು ಸ್ವೀಕರಿಸಿದವರು, ಹಾಗೆ ಪ್ರಸ್ತುತ ಕರ್ನಾಟಕ ಘನ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸ್ವೀಕರಿಸಿದವರು. ಒಬ್ಬ ಯಜಮಾನರಾಗಿ ಶಾಂಭಟ್ರು ಹೇಗೆ ಎನ್ನುವುದರ ಬಗ್ಗೆ ಒಬ್ಬ ಕಲಾವಿದರಾಗಿ ತಾವು ಹೇಳುವುದಿದ್ದರೆ? ಯಜಮಾನರು ಉಳಿದವರೆಲ್ಲ ಯಜಮಾನರುಗಳು, ಇವರು ಯಕ್ಷಗಾನದ ದೇವರು. ಬಹಳ ದೊಡ್ಡ ಮಾತುಗಳನ್ನು ಆಡಿದ್ದೀರಿ ಅಜ್ಜ. ನಿಮ್ಮ ಈ ಮನಸ್ಸಿನ ಮಾತಿಗೆ ಖಂಡಿತ ಅನಂತ ಪ್ರಣತಿಗಳು ನಮ್ಮದು. ಒಳ್ಳೆಯ ಮಾತನ್ನಾಡಿದ್ದೀರಿ. ಹಾಗೆ ನಮ್ಮ ಇವತ್ತಿನ ಸನ್ಮಾನವನ್ನು ಸಂಪಾಜೆ ಯಕ್ಷೋತ್ಸವದ ಸನ್ಮಾನ ಅಂದರೆ ಎಡನೀರು ಶ್ರೀ ಕೇಶವಾನಂದ ಶ್ರೀ ಯಕ್ಷಗಾನ ಕಲಾವಿದನಿಗೆ ಕೊಡುವಂತಹ ಪ್ರಶಸ್ತಿಯನ್ನು ಪಡೆದವರು ಪೆರಲ ಜಗನ್ನಾಥ್ ಶೆಟ್ಟಿಯವರು, ಮೇಳದ ಕಲಾವಿದರು. ನಮ್ಮ ಮೇಳದ ಏನು ಮಲಗಲಿಲ್ಲ, ಅವರು ಮಲಗಿದ ಹಾಗೆ ವರ್ತಿಸ್ತಾ ಇದ್ದಾರೆ. ಬನ್ನಿ ಅವರಲ್ಲಿ ಮಾತಾಡಿಸೋಣ. ನಮಸ್ತೆ ಪೆರಲ ಜಗನ್ನಾಥ್ ಶೆಟ್ರೆ, ಹೇಗಿದ್ದೀರಿ? ಹೇಳಿ. ನಿದ್ದೆ ಮಾಡಿದ್ದೀರಾ? ನಿದ್ದೆ ಬಂತು? ಹೌದಾ? ಹೌದು. ಸಂಪಾಜೆ ಯಕ್ಷೋತ್ಸವ ಇದು 31ನೇ ವರ್ಷದ ಯಕ್ಷೋತ್ಸವದ ಕಾರ್ಯಕ್ರಮದಲ್ಲಿ ತಾವು ಸನ್ಮಾನವನ್ನು ಸ್ವೀಕರಿಸಿದ್ದೀರಿ. ಈ ಸನ್ಮಾನ ಸ್ವೀಕರಿಸಿದಂತಹ ತಮ್ಮ ಮನಸ್ಸಿನ ಭಾವನೆ ಅಥವಾ ಸಂತೋಷ ಇದನ್ನೆಲ್ಲ ನಮ್ಮಲ್ಲಿ ಹಂಚಿಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಈ ಸನ್ಮಾನ, ಪ್ರಶಸ್ತಿ ಇದೆಲ್ಲ ಎಲ್ಲ ಅವಕಾಶಗಳು ಎಲ್ಲ ಕಲಾವಿದರಿಗೂ ಸಿಗುವುದಿಲ್ಲ. ಕೆಲವರಿಗೆ ಅದೃಷ್ಟ ಇರುವವರಿಗೆ ಕೆಲವರಿಗೆ ಒಲಿದು ಬರ್ತದೆ. ಹಾಗೆಂದು ಅದೃಷ್ಟ ಇಲ್ಲದವರು ಒಳ್ಳೆ ಕಲಾವಿದರಲ್ಲ ಅಂತ ಲೆಕ್ಕ ಅಲ್ಲ. ಒಳ್ಳೆಯ ಪ್ರತಿಭೆ ಇದ್ದಂತಹ ಎಷ್ಟೋ ಕಲಾವಿದರಿದ್ದಾರೆ. ಆದರೆ ಆ ಕಲಾವಿದರಲ್ಲಿ ಇಂಥವರನ್ನು ಆರಿಸಬಹುದು ಅನ್ನುವುದು ಸಂಘಟಕರು ಕಾರ್ಯಕ್ರಮವನ್ನು ಮಾಡಿಸುವಂಥ ವ್ಯಕ್ತಿಗಳಿಗೆ, ಹೃದಯಕ್ಕೆ ಹತ್ತಿರವಾದವರಿಗೆ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಪ್ರಶಸ್ತಿ, ಸನ್ಮಾನ ಇಂಥವುದನ್ನು ಕೊಡ್ತಾರೆ ಅಂತ ನನ್ನ ಭಾವನೆ. ಪ್ರಸ್ತುತ ಇಂದು ನಾನು ಪಡೆದದ್ದ ಸನ್ಮಾನವೂ ಹಾಗೆ ದೊಡ್ಡ ಅರ್ಹತೆಯನ್ನು ಪಡೆದು ನಾನು ಅದನ್ನು ಪಡ್ಕೊಂಡದ್ದಲ್ಲ. ಯಜಮಾನರ ಹೃದಯಕ್ಕೆ ಹತ್ತಿರವಾದಂತಹ ಕಲಾವಿದ ನಾನಾದ್ದರಿಂದ ಅದನ್ನು ನನಗೆ ಕೊಟ್ಟಿದ್ದಾರೆ ಅಂತ ಭಾವಿಸ್ತೇನೆ. ಖಂಡಿತ ತುಂಬ ದೊಡ್ಡ ಮಾತು. ಯಾಕಂದರೆ ತಾವೊಂದು ಮಾತು ಹೇಳಿದ್ರಿ, ಸನ್ಮಾನ ಸಿಗದವ ಎಲ್ಲ ಅರ್ಹತೆ ಇರದೇ ಇರುವಂತಹ ಕಲಾವಿದ ಅಲ್ಲ ಅಂತ. ಖಂಡಿತವಾಗಿ ದೊಡ್ಡ ಮಾತು. ಪ್ರತಿಭೆ ಎಲ್ಲರಲ್ಲೂ ಇರ್ತದೆ, ಆದರೆ ಅದಕ್ಕೆ ಕೆಲವರನ್ನು ಅದು ಆಯ್ಕೆ ಮಾಡಿಕೊಳ್ತದೆ ಅಷ್ಟೇ. ಅದು ಬಿಟ್ಟರೆ ಅವ ಕಲಾವಿದ ಅಲ್ಲ ಅಂತ ಹೇಳುವುದಲ್ಲ. ಆದರೆ ನಾನು ತಮ್ಮಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬಂದೆ ಅಂತ ಹೇಳಿದರೆ, ಈ ಸಂಪಾಜೆ ಯಕ್ಷೋತ್ಸವ ತಾವು ನಿರಂತರವಾಗಿ ಎಷ್ಟು ವರ್ಷದಿಂದ ಭಾಗವಹಿಸ್ತಾ ಇದ್ದೀವಿ? ಸರ್ವಸಾಧಾರಣ 16-17 ವರ್ಷದಿಂದ ನಿರಂತರವಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದೇನೆ. ನಿರಂತರವಾಗಿ 16-17 ವರ್ಷ ಅಂದರೆ ನಾವು ಬಹುಶಃ ನಾನು ನೀವು ಜೊತೆಯಾಗಿ ಇರುವಾಗಲಿಂದಲೇ ಬಹುಶಃ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ಅಂತ ಕಾಣ್ತದೆ. ನಾನು ನನ್ನ ಒಂದು ಮನಸ್ಸಿನಲ್ಲಿ ನನಗೆ ಇರುವಂತಹ ಕುತೂಹಲ ಏನು ಅಂತ ಕೇಳಿದರೆ, ಬೇರೆ ಯಕ್ಷಗಾನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸುವುದಕ್ಕೂ ಸಂಪಾಜೆ ಯಕ್ಷೋತ್ಸವದಲ್ಲಿ ಭಾಗವಹಿಸುವುದಕ್ಕೂ ಏನು ವ್ಯತ್ಯಾಸಗಳುಂಟು? ತಮ್ಮ ಮನಸ್ಸಿನಲ್ಲಿ ಏನು ವ್ಯತ್ಯಾಸಗಳು? ಬೇರೆ ಕಾರ್ಯಕ್ರಮಗಳಲ್ಲಿ ಸಂಭಾವನೆಯನ್ನು ನಾವು ಹೆಚ್ಚು ಪಡಿಬಹುದು, ಆದರೆ ಅಲ್ಲಿರುವ ಪ್ರೇಕ್ಷಕರಲ್ಲಿ ಒಂದು ರೀತಿಯ ಒಂದು ವ್ಯಾಪ್ತಿಯ ಒಳಗಿನ ಕೇವಲ ಪ್ರೇಕ್ಷಕರು ನಮಗೆ ಸಿಗ್ತಾರೆ. ಸಂಪಾಜೆಯಲ್ಲಿ ಹಾಗಲ್ಲ. ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಎಲ್ಲ ಪ್ರೇಕ್ಷಕರು ಎಷ್ಟೆಷ್ಟೋ ದೂರದ ಊರಿಂದ ಈ ಕಾರ್ಯಕ್ರಮವನ್ನು ವೀಕ್ಷಿಸೋಕ್ಕೆ ಬರ್ತಾರೆ. ಆದ್ದರಿಂದ ಎಲ್ಲ ಊರಿನಲ್ಲಿ ಆಗುವಂಥ ನಾವು ಹೋಗಿ ನಡೆಸುವ ಕಾರ್ಯಕ್ರಮಕ್ಕಿಂತ ಈ ಕಡೆಯಲ್ಲಿ ಇಲ್ಲಿ ಒಂದು ಕಡೆಯಲ್ಲಿ ಭಾಗವಹಿಸಿದರೆ ಆ ಎಲ್ಲ ಪ್ರೇಕ್ಷಕರ ಮನಸ್ಸನ್ನು ರಂಜಿಸಲಿಕ್ಕಾಗ್ತದೆ ಅಂತ ನನ್ನ ಅಭಿಪ್ರಾಯ. ನೋಡಿ, ನಮ್ಮ ದೇವಕಾನದ ಸಾಧಾರಣ ಕೃಷ್ಣ ಭಟ್ರು ಅಂದರೆ ದೇವಕಾನ ಕೃಷ್ಣ ಭಟ್ರು ಬೆನಕ ಯಕ್ಷಗಾನ ಕಲಾ ಸಂಘ ಎನ್ನುವಂತಹ ಪೈವಳಿಕೆಯಲ್ಲಿರುವಂತಹ, ಈಗ ನಮ್ಮ ತೆಂಕುತಿಟ್ಟು ಯಕ್ಷಗಾನದಲ್ಲಿ ನಾವು ಪರಂಪರೆಯ ಯಾವ ವೇಷಭೂಷಣಗಳು ಹೇಳ್ತೇವೆ, ಪರಂಪರೆ ಎನ್ನುವುದು ಯಾವುದೆಲ್ಲ ಉಂಟು ಅದೆಲ್ಲವನ್ನು ಸಮಗ್ರವಾಗಿ ಒದಗಿಸಬಲ್ಲ ಮತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಅದರ ಬಗ್ಗೆ ಹೇಳಬಲ್ಲ, ನಿಖರವಾಗಿ ಹೇಳಬಲ್ಲಂತಹ ದೇವಕನ ಕೃಷ್ಣ ಭಟ್ರು, ನಾವು ಪ್ರೀತಿಯಿಂದ ಪುಟ್ಟಣ್ಣ ಅಂತ ಕರೀತೇವೆ. ಅವರ ಮಗ ದೇವಕನ ಕೃಷ್ಣ ಭಟ್ರ ಮಗ ಇದ್ದಾರೆ.
ಅಂದರೆ ಅವರು ದೈವಾಧೀನರಾಗಿದ್ದಾರೆ, ಅವರ ಮಗ ಇದ್ದಾರೆ, ಈಗ ಜವಾಬ್ದಾರಿಯನ್ನು ಹೊತ್ತುಕೊಂಡವರು ಅವರು. ಅವರಲ್ಲಿ ಅವರ ಮನಸ್ಸಿನ ಭಾವನೆಗಳನ್ನು ಕೇಳಿಕೊಳ್ಳೋಣ. ಸರ್ ನಮಸ್ತೆ. ತಾವು ಈ ಯಕ್ಷಗಾನ ಸಂಪಾಜೆ ಯಕ್ಷಗಾನೋತ್ಸವ ಅಂದರೆ ಇದು 31ನೇ ವರ್ಷದ ಕಾರ್ಯಕ್ರಮ. ತಾವು ಇಲ್ಲಿಗೆ ನಿರಂತರವಾಗಿ ಎಷ್ಟು ವರ್ಷದಿಂದ ಭಾಗವಹಿಸ್ತಾ ಇದ್ದೀರಿ? ಸಂಪಾಜೆ ಯಕ್ಷೋತ್ಸವಕ್ಕೆ ನಮ್ಮ ವೇಷಭೂಷಣದ ಜೊತೆಯಲ್ಲಿ ಈ ಚೌಕಿ ಜವಾಬ್ದಾರಿಯನ್ನು ವಹಿಸಿ ಸುಮಾರು 10 ವರ್ಷದಿಂದ ಬರ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ಕೂಡ ನಾವು ಸಂಪಾಜೆ ಯಕ್ಷೋತ್ಸವದಲ್ಲಿ ಪ್ರೇಕ್ಷಕರಾಗಿ ಭಾಗವಹಿಸಿದ್ದೇವೆ. ಅದು ನೋಡಿ, ನಮ್ಮ ನೇಪಥ್ಯದವರೆಲ್ಲ ಇಲ್ಲಿ ಜೊತೆಯಲ್ಲಿ ಇದ್ದಾರೆ. ನೇಪಥ್ಯದವರು ಎಲ್ಲರೂ ಕೂಡ ಜವಾಬ್ದಾರಿ ವಹಿಸಿ ನಾವು 10 ವರ್ಷದಿಂದ ಈ ಯಕ್ಷೋತ್ಸವಕ್ಕೆ ವೇಷಭೂಷಣವನ್ನು ಒದಗಿಸ್ತಾ ಇದ್ದೇವೆ. ಸರಿ ಸರ್, ತುಂಬ ಸಂತೋಷ ಆಯಿತು. ನಾನು ಇನ್ನೊಂದು ಮಾತು ತಮ್ಮಲ್ಲಿ ಕೇಳಲೇಬೇಕು. ಸಂಪಾಜೆ ಯಕ್ಷೋತ್ಸವ ಅಂತ ಹೇಳಿದರೆ ಹಲವಾರು ಕಲಾವಿದರು ಬರ್ತಾರೆ. ಹಲವಾರು ಅಂದರೆ ಒಂದು 100-150 ಕಲಾವಿದರೆಲ್ಲ ಭಾಗವಹಿಸುವಂಥ ಕಾರ್ಯಕ್ರಮ. ಒಬ್ಬ ಕಲಾವಿದನ ಮನಸ್ಥಿತಿ ಒಬ್ಬನದ್ದಿದ್ದ ಹಾಗೆ ಇನ್ನೊಬ್ಬನದ್ದಿರೋದಿಲ್ಲ. ಪರ್ಸನಾಲಿಟಿ ಆಗಿರ್ಬೋದು, ಮನಸ್ಥಿತಿ ಆಗಿರ್ಬೋದು, ಅಥವಾ ವೇಷ ಕಟ್ಟುವಂತಹ ಕ್ರಮಗಳಾಗಿರ್ಬೋದು. ಇದನ್ನೆಲ್ಲ ಹೇಗೆ ನೀವು ಸರಿದೂಗಿಸಿಕೊಂಡು ಹೋಗ್ತೀರಿ? ಮತ್ತು ಅಷ್ಟು ಮಂದಿಗೆ ಒಂದು ಕಟ್ಟಬೇಕು ಅಂತಾದರೆ ಇಷ್ಟು ಮಂದಿ ಸಾಕಾಗ್ತದ? ಅಥವಾ ಈ ವೇಷಭೂಷಣಗಳನ್ನು ಇಷ್ಟನ್ನು ಒದಗಿಸುವುದು ಎಲ್ಲ ಅದೆಲ್ಲ ಒಂದು ಸಾಮಗ್ರಿಗಳು ವ್ಯತ್ಯಾಸ ಆದರೂ ಅದು ರಂಗಸ್ಥಳದಲ್ಲಿ ಕೊರತೆ ಕಾಣ್ತದೆ. ಹಾಗಾಗದೆ ಯಾವ ರೀತಿಯಾಗಿ ತಾವು ಜವಾಬ್ದಾರಿ ವಹಿಸಿಕೊಳ್ತೀರಿ? ಏನು ತಮ್ಮ ಅಭಿಪ್ರಾಯ? ನೋಡಿ, ನಾವು ಇಲ್ಲಿಯ ಯಕ್ಷೋತ್ಸವ ಅಂತ ಹೇಳಿದ ಕೂಡಲೇ ಅದಕ್ಕೆ ಒಂದು ಪ್ರತ್ಯೇಕ ಪರಿಗಣನೆ ಇದೆ. ಅಂದರೆ ಇಲ್ಲಿ ಸಾಧಾರಣವಾಗಿ ಈಗ ನಿಮಗೆ ಯಕ್ಷಗಾನ ಈಗ ಇವತ್ತು ರಾತ್ರಿ ಅಥವಾ ಇವತ್ತು ಸಂಜೆ ಆರಂಭ ಆದರೆ ಮುಗಿಯುವಾಗ ನಾಳೆ ಮಧ್ಯಾಹ್ನ ಆಗಲಿಕ್ಕೂ ಸಾಕು. ಆದರೆ ನಮಗೆ ಅದರ ಪ್ರಸಂಗಗಳ ಮಾಹಿತಿ, ವೇಷಗಳೆಲ್ಲ ಮೊದಲೇ ಗೊತ್ತಾಗ್ತದೆ. ಆದರೆ ನಾವು ವೇಷಭೂಷಣವನ್ನು ತರುವಾಗ ಅಗತ್ಯಕ್ಕಿಂತ ಹೆಚ್ಚೇ ತರ್ತೇವೆ. ಅಂದರೆ ಯಾವ ವೇಷಕ್ಕೂ ಕೂಡ ಕೊರತೆ ಆಗದಾಗೆ. ಈಗ ನೋಡಿ, ಈಗ ಒಂದು 6 ಕಿರೀಟ ವೇಷ ಇದ್ದರೆ ನಾವು 10ರ ಮೇಲೆ ತಗೊಂಡು ಬರ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಈಗ ಬೆವರಿ ಇರ್ತದೆ, ಚಂಡಿ ಆಗ್ತದೆ. ಈಗ ಇನ್ನೊಬ್ಬರು ವೇಷದವರಿಗೆ ಅದನ್ನೇ ಕಟ್ಟಬಾರದು. ಈ ರೀತಿಯಲ್ಲಿ ನೋಡಿ, ಸುಮಾರು 10-12 ಮಂದಿ ನೇಪಥ್ಯದ ಕಲಾವಿದರು ಕೂಡ ಇದ್ದಾರೆ ಸಹಕಾರಕ್ಕೆ. ಅಂದರೆ ಎಲ್ಲಿಯೂ ಒಂದು ಕೊರತೆ ಆಗದಾಗೆ ಆಗಬೇಕು ಅಂತ. ಈಗ ನೋಡಿ, ಅದಕ್ಕೆ ಬೇಕಾಗಿ ಈಗ ನಮ್ಮ ವೇಷಭೂಷಣ, ಜವಳಿ, ಮಣಿ ಸಾಮಗ್ರಿಗಳು, ಇಲ್ಲಿಯ ಆಟ ಅಂತ ಹೇಳಿದ ಕೂಡಲೇ ಈಗ ನಮಗೆ ಅಂದರೆ ಅದೊಂದು ಸಂಭ್ರಮ. ಈಗ ನಾನು ಪ್ರತ್ಯೇಕವಾಗಿ ಹೇಳುವುದಾದರೆ ಈಗ ಇಲ್ಲಿಯ ಆಟಕ್ಕೆ ನಮಗೆ ವೇಷಭೂಷಣ ತರಲಿಕ್ಕೆ ಆರಂಭಿಸಿದ ಮೇಲೆ ಇದನ್ನೊಂದು ಮನೆಯ ಕಾರ್ಯಕ್ರಮ ಅಂತಲೇ ನಾವು ಭಾವಿಸಿದ್ದೀವಿ. ಹಾಗೆ ಬನ್ನಿ, ನಮ್ಮ ಉಬರಡ್ಕ ಉಮೇಶ್ ಶೆಟ್ಟರು ಯಕ್ಷಗಾನ ಕಲಾವಿದರು ಧರ್ಮಸ್ಥಳ ಮೇಳದಲ್ಲಿ ಸಾಧಾರಣ 30-40 ವರ್ಷದಿಂದ ಭಾಗವಹಿಸಿದಂತಹ ಕಲಾವಿದರಿದ್ದಾರೆ. ಅವರನ್ನು ಮಾತಾಡಿಸೋಣ. ನಮಸ್ತೆ ಸರ್. ಉಬರಡ್ಕ ಉಮೇಶ್ ಶೆಟ್ಟರು, ನಾವು ಧರ್ಮಸ್ಥಳ ಮೇಳದಲ್ಲಿ ನೋಡಿದಂತಹ ಕಲಾವಿದರು. ನೀವು ಈ ಸಂಪಾಜೆ ಯಕ್ಷೋತ್ಸವದ 31ನೇ ವರ್ಷದ ಹೊತ್ತಿನಲ್ಲಿದ್ದೀರಿ. ನಿಮ್ಮ ಹಾಗೂ ಸಂಪಾಜೆ ಯಕ್ಷೋತ್ಸವದ ನಂಟಿನ ಬಗ್ಗೆ ಸ್ವಲ್ಪ ನಮ್ಮಲ್ಲಿ ಹಂಚಿಕೊಳ್ಬೇಕು ಅಂತ ಕೇಳಿ. ಸಂತೋಷ. ಕಲ್ಲುಗುಂಡಿಯಲ್ಲಿ ಯಕ್ಷಗಾನ ಉತ್ಸವ ಇಷ್ಟು ವರ್ಷಗಳಲ್ಲಿ ನನ್ನನ್ನು ಕಲಾವಿದನನ್ನಾಗಿ ಆದರಣೀಯರಾದಂಥ ಶಾಂಭಟ್ರು ಕರೆಸಿದ್ದಾರೆ. ನಾನು ಹಿರಿಯ ಕಲಾವಿದ ಎನ್ನುವ ನೆಲೆಯಿಂದಲ್ಲ, ನನ್ನ ಮೇಲಿನ ಅಭಿಮಾನ ಪ್ರೀತಿಯಿಂದ ಇರಬೇಕು ಅಂತ ನಾನು ಭಾವಿಸ್ತೇನೆ. ಬಹಳಷ್ಟು ಕಲಾವಿದರಿಗೆ ಸಂಭ್ರಮ. ಬೇರೆ ಬೇರೆ ಮೇಳದ ಕಲಾವಿದರು ಈ ಸಂದರ್ಭ ಒಟ್ಟಾಗ್ತೇವೆ. ಹಾಗೆ ಪರಸ್ಪರ ನಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ತೇವೆ. ಜೊತೆಯಲ್ಲಿ ಸಾವಿರಾರು ಮಂದಿ ಯಕ್ಷಾಭಿಮಾನಿಗಳು ಯಕ್ಷ ನೋಡುವುದಕ್ಕೆ ಬಂದಿರ್ತಾರೆ. ಅದೊಂದು ಸಂಭ್ರಮ ನಮಗೆ. ಇನ್ನೊಂದು ವಿಷಯ ನಾನು ಕಂಡಿದ್ದೇನೆ ಸರ್, ಏನು ಅಂತ ಕೇಳಿದರೆ ಇಲ್ಲಿ ಪಾತ್ರ ನಿರ್ವಹಿಸುವಂತಹ ಪ್ರತಿಯೊಬ್ಬರ ಕಲಾವಿದರು ಕೂಡ ಬಹಳಷ್ಟು ಒಂದು ಸ್ಪರ್ಧಾತ್ಮಕ ಮನೋಭಾವನೆಯಿಂದ ದುಡಿತಾರೆ ಅನ್ನುವಂತಹ ಒಂದು ಮಾತನ್ನು ನಾವು ಕೇಳಿದ್ದೇವೆ, ನೋಡಿದ್ದೇವೆ. ತುಂಬ ಸಲ ಯಕ್ಷಗಾನ ಕಾರ್ಯಕ್ರಮದಲ್ಲಿ ನೋಡಿದ್ದೇವೆ. ಇದರ ಬಗ್ಗೆ ತಮ್ಮ ಅನಿಸಿಕೆ? ಅದೇನು ತಪ್ಪಲ್ಲ. ನೋಡುವುದಕ್ಕೆ ಕೇಳುವುದಕ್ಕೆ ಬರುವ ಅಭಿಮಾನಿಗಳು ಅದೇ ಭಾವನೆಯಿಂದ ಇರ್ತಾರೆ. ಅಲ್ಲಿ ಏನು ನಡೆಯುತ್ತದೆ, ಕಲಾವಿದರು ಹೇಗೆ ತಮ್ಮ ಅಭಿನಯವನ್ನು ಮಾಡಿ ನಮ್ಮನ್ನು ರಂಜಿಸ್ತಾರೆ ಎನ್ನುವ ನೆಲೆಯಲ್ಲಿ ಇರ್ತಾರೆ. ಆದ ಕಾರಣ ಅವರನ್ನು ಮೆಚ್ಚಿಸುವ ಆ ಕಾರಣದಿಂದ ಜೊತೆಯಲ್ಲಿ ಯಕ್ಷಗಾನ ಸಂಘಟಕರು, ಯಕ್ಷಗಾನ ಕಲ್ಪವೃಕ್ಷ ಅಂತ ಖ್ಯಾತಿಯನ್ನು ಪಡೆದವರು ಆದರಣೀಯ ಶಾಂಭಟ್ರು, ಯಕ್ಷಗಾನದ ಎಲ್ಲ ಅಂದರೆ ನಾಟ್ಯದಿಂದ ಹಿಡಿದು ಮಾತಿನಿಂದ ಎಲ್ಲವನ್ನೂ ತಿಳಿದವರು. ಆದ ಕಾರಣ ಅವರು ವಿಮರ್ಶೆ ಮಾಡಬಲ್ಲರು ಎನ್ನುವಂತಹ ಒಂದು ಸಣ್ಣ ಭಯವೂ ಕಲಾವಿದರಲ್ಲಿ ಇರ್ತದೆ. ಖಂಡಿತ. ತುಂಬ ಧನ್ಯವಾದಗಳು ಸರ್, ತಮ್ಮ ಮನಸ್ಸಿನಲ್ಲಿರುವಂತಹ ಮಾತನ್ನು ಹಂಚಿಕೊಂಡದಕ್ಕೆ. ಹಾಗೆ ನಮ್ಮ ಜೊತೆಯಲ್ಲಿ ನಮ್ಮ ಕಿರಿಯ ಕಲಾವಿದರು
ಪ್ರಸಾದ್ ಸವಣೂರು, ನಮ್ಮ ಮೇಳದ ಹನುಮಗಿರಿ ಮೇಳದ ಕಲಾವಿದರು. ಬನ್ನಿ ಅವರ ಬಾಯಲ್ಲಿ ಕೇಳಿಕೊಳ್ಳುವ ಹೇಗೆ ಈ ಯಕ್ಷಗಾನ ಉತ್ಸವದ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ಕೇಳಿಕೊಳ್ಳುವ. ನಮಸ್ತೆ ಸರ್. ನಮಸ್ತೆ ಪ್ರಜ್ವಲಣ್ಣ. ತಾವು ಈ ಯಕ್ಷಗಾನ ಸಂಪಾಜೆ ಯಕ್ಷೋತ್ಸವ 31ನೇ ವರ್ಷದ ಹಂತದಲ್ಲಿದ್ದೆ. ತಾವು ಎಷ್ಟು ವರ್ಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ ಸಕ್ರಿಯರಾಗಿ ಕಲಾವಿದರಾಗಿ? ನನಗೆ ಕಲಾವಿದನಾಗಿಂತಲ್ಲ, ಸಂಪಾಜೆ ಯಕ್ಷೋತ್ಸವದ ಬಗ್ಗೆ ಅತ್ಯಂತ ಪ್ರೀತಿ ಮತ್ತು ಅತ್ಯಂತ ಒಂದು ಒಳ್ಳೆಯ ನಂಟು ಉಂಟು ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇಲ್ಲಿ ನಾನು ಸಾಧಾರಣ ನನಗೆ ವರ್ಷ ಆದದ್ದು 28 ವರ್ಷ ಅಷ್ಟೇ, ನನಗೆ ನನ್ನ ಏಜ್ ಆದದ್ದು. ನನಗಿಂತ ಹೆಚ್ಚಿನ ವರ್ಷದ ಯಕ್ಷಗಾನ ಆದದ್ದೇ ಉಂಟು ಇಲ್ಲಿ. ಆದರೆ ಇಲ್ಲಿ ಶಾಲೆಯ ಎದುರುಗಡೆಯಲ್ಲಿರುವಂಥ ಒಂದು ರಂಗಮಂಟಪದಲ್ಲಿ ಯಕ್ಷಗಾನ ಆಗುವಾಗ ನಾನು ಅದರ ಬದಿಯ ಕಟ್ಟೆಯಲ್ಲಿ ಕೂತು ಆಟ ನೋಡ್ತಾ ಇದ್ದೆ. ಅಂತ ಸಾಧಾರಣ ದಿವಾಕರಣ್ಣನ ರಕ್ತರಾತ್ರಿ ಅಶ್ವತ್ಥಾಮ, ಚಂದ್ರಣ್ಣನ ಭಾರ್ಗವ, ಸುನ್ನಂಬಲ ವಿಶ್ವೇಶ್ವರ ಭಟ್ ಮತ್ತು ಅಶೋಕ್ ಭಟ್ರಿಗೆ ಆದ ವಾಗ್ಯುದ್ಧ, ಇದೆಲ್ಲ ಮರಿಲಿಕ್ಕಾಗದ ನೆನಪುಗಳು. ಆದರೆ ನನಗೆ ಇನ್ನೊಂದು ವಿಶೇಷ ನಂಟು ಏನು ಅಂತ ಹೇಳಿದರೆ, ನಾನಿವತ್ತು ಕಲಾವಿದನಾಗಿ ಹೇಗೆ ಭಾಗವಹಿಸ್ತಿದ್ದೇನೋ ಒಂದು ಕಾಲದಲ್ಲಿ ಈ ಸಂಪಾಜೆ ಯಕ್ಷೋತ್ಸವದಲ್ಲಿ ನೇಪಥ್ಯ ಕಲಾವಿದನಾಗಿಯೂ ಭಾಗವಹಿಸಿದ್ದೇನೆ. ಅಂದರೆ ವಿಭಾಗ, ಒಬ್ಬ ಪ್ರೇಕ್ಷಕ, ನೇಪಥ್ಯ ಕಲಾವಿದನಾಗಿ, ವೇಷಧಾರಿಯಾಗಿ. ಕಳೆದ ಯಾವಾಗ ನಾನು ನಮ್ಮ ಹನುಮಗಿರಿ ಮೇಳವನ್ನು ಸೇರಿಕೊಂಡು ಅದರ ನಂತರ ನಿರಂತರವಾಗಿ ಯಕ್ಷೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೇನೆ. ದನಿಗಳು ನನ್ನ ಹತ್ರ ಒಂದು ಮಾತು ಹೇಳ್ತಿದ್ರು, ನಾನು ಮೇಳ ಸೇರುವ ವರ್ಷವೇ ಒಂದು ಮಾತು ಹೇಳಿದರು, ನೀವು ಈ ವರ್ಷ ಸಖಿ ಮಾಡಿದರೆ ಒಂದಲ್ಲ ಒಂದು ದಿವಸ ಸುಭದ್ರೆ ವೇಷ ಮಾಡುವಲ್ಲಿವರೆಗೆ ಮುಟ್ಟುತ್ತೀರಿ ಅಂತ. ಅದರಂತೆ ಆಗಿದೆ. ಈ ವರ್ಷ ನಾನು ಸುಭದ್ರೆ ವೇಷ ಮಾಡಬೇಕು ಅಂದರೆ ದನಿಗಳು ಆಶೀರ್ವಾದ ಮಾಡಿದರೆ ಹಾಗೆ ಅಂತ. ಸುಮ್ಮನೆ ಒಬ್ಬರನ್ನು ಕಲ್ಪತರು ಅಂತ ಅಥವಾ ಕಲ್ಪವೃಕ್ಷ ಅಂತ ಹೇಳುವುದಲ್ಲ, ಆಡಿದ ಮಾತು ನಡೆಯುತ್ತದೆ. ಬನ್ನಿ, ನಾವು ಪ್ರಸಾದ್ ಗೌಡ್ರಲ್ಲಿ ಮಾತಾಡಿ ಆಯಿತು. ಹಾಗೆ ಇನ್ಯಾರಿದ್ದಾರೆ ಅಂತ ನೋಡುವಾಗ ನಮ್ಮ ಪದ್ಯಾಣ ಶಂಕರನಾರಾಯಣ ಭಟ್ರು ಮೊದಲಗಾರರು ಬಂದರು ಅಂತ ಕಾಣ್ತದೆ. ಹಾಗೆ ನಮ್ಮ ಯಕ್ಷಗಾನದ ನಾವು ದೇವರು ಅಂತಲೇ ಕರೆಯುವಂತಹ ಶ್ರೀಯುತ ಕೆ ಗೋವಿಂದ ಭಟ್ರು ಅಂದರೆ ಸೂರ್ಯಕುಮಾರ್ ಗೋವಿಂದ ಭಟ್ರು ಇಲ್ಲಿದ್ದಾರೆ. ಅವರಲ್ಲೂ ಒಂದೆರಡು ಮಾತುಗಳನ್ನು ಆಡಬೇಕು ಎನ್ನುವಂತಹ ಒಂದು ಸಣ್ಣ ಅಭಿಲಾಷೆ ಉಂಟು. ತಾವು ಸಾಧಾರಣ ಒಂದು 60 ವರ್ಷದ ಯಕ್ಷಗಾನದ ತಿರುಗಾಟವನ್ನೇ ಮಾಡಿದಂತಹ ಒಬ್ಬ ಯಕ್ಷಗಾನದ ದೇವರು ಅಂತ ಹೇಳಿದರೂ ಸುಳ್ಳಾಗಲಿಕ್ಕಿಲ್ಲ. ಸಂಪಾಜೆ ಯಕ್ಷೋತ್ಸವ ಎನ್ನುವುದು ಇವತ್ತಿಗೆ 31ನೇ ವರ್ಷಕ್ಕೆ ಬಂದು ಮುಟ್ಟಿದೆ. ಹಾಗೆ ಈ ಸಂಪಾಜೆ ಯಕ್ಷಗಾನೋತ್ಸವದ ಬಗ್ಗೆ ತಮ್ಮ ಬಾಯಿಯಲ್ಲಿ ಕೇಳಬೇಕು ಅಂತ ನಮಗೊಂದು ಆಸೆ. ನಿಮ್ಮ ಮನಸ್ಸಿನ ಭಾವನೆ ಸಂಪಾಜೆ ಯಕ್ಷೋತ್ಸವದ ಬಗ್ಗೆ ಏನು ಹೇಳ್ತೀರಿ? ಸಂಪಾಜೆ ಯಕ್ಷೋತ್ಸವ ಆರಂಭದಿಂದ ನಾನಿದ್ದೇನೆ. ಹೌದು, ಬೇರೆ ಬೇರೆ ವೇಷಗಳನ್ನು ಮಾಡಿದ್ದೇನೆ. ಶಾಂಭಟ್ಟಿಗೂ ನಮಗೂ ಇರುವ ಆತ್ಮೀಯತೆ, ಕಿಲಾರು ಗೋಪಾಲಕೃಷ್ಣಯ್ಯ ಅವರಿಗೂ ನಮಗೂ ಇರುವಂಥ ಒಂದು ಬಾಂಧವ್ಯ. ಆದ ಕಾರಣ ಏನಾದರೂ ಇಲ್ಲಿಗೆ ಬರುವುದನ್ನು ನಾನು ತಪ್ಪಿಸುವುದಿಲ್ಲ. ಹೌದು, ನಾವು ನೋಡಿದ್ದೇವೆ. ಆದ ಕಾರಣ ವ್ಯವಸ್ಥಿತವಾಗಿ ನಡೆಯುವಂತಹ ಕಾರ್ಯಕ್ರಮ ಇದು. ನಮ್ಮ ಆಶಯ ಏನಿರ್ತದೆ, ಬೆಳಗಾಗು 7 ಗಂಟೆಯೊಳಗೆ ಮುಗಿಬೇಕು ಅಂತ ಇರ್ತದೆ. ಹೌದು, ಆದರೆ ಇಷ್ಟರವರೆಗೆ ಅದು ಮುಗಿದದ್ದಿಲ್ಲ. ಇಲ್ಲ, 12 ಗಂಟೆ ಆದರೂ ಆಯಿತು. ಈ ಅವಸ್ಥೆಯನ್ನು ನೋಡಿ ಶಾಂಭಟ್ರ ಹತ್ರ ನಾನು ಹೇಳಿದೆ, ಅವನು ಬಂದ ಕಲಾವಿದರೆಲ್ಲ ಇರ್ತಾರಲ್ಲ, ಅವರಿಗೊಂದು ಊಟದ ವ್ಯವಸ್ಥೆಯನ್ನಾದರೂ ಮಾಡಿ. ಯಾಕೆಂದರೆ ಕೈ ತುಂಬ ಸಂಭಾವನೆ ಕೊಡ್ತಾರೆ. ಆಮೇಲೆ ಮಧ್ಯಾಹ್ನ ಊಟ ಮಾಡದೆ ಹೋಗುವಂಥ ಸ್ಥಿತಿಯಲ್ಲಿಲ್ಲ. ಅದಕ್ಕೆ ವ್ಯವಸ್ಥೆ ಮಾಡಿದ್ವಿ. ನಿರಂತರವಾಗಿ ನಡೀತಾ ಬಂತು ಅಂತ, ಅದೇ ನಮಗೊಂದು ಸಂತೋಷ. ಹೌದು, ಇದನ್ನು ನಾನು ಒಂದು 3-4 ವರ್ಷದಿಂದ ನೋಡಿದ್ದೇನೆ. ಅದು ನಮ್ಮಲ್ಲೂ ಯಜಮಾನರು ಹೇಳಿದ್ದಾರೆ, ಗೋವಿಂದ ಭಟ್ರು ಹೇಳಿದ್ದಕ್ಕೆ ಬೇಕಾಗಿ ನಾವು ಮಧ್ಯಾಹ್ನ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ ತುಂಬ ಸಲ. ಅದು ತಮ್ಮ ಮೇಲಿರುವಂತಹ ಗೌರವ ಎನ್ನುವ ಹಾಗೆ ನಾನು ಭಾವಿಸ್ತೇನೆ. ಶಾಂಭಟ್ರ ಬಗ್ಗೆ ನಾನು ಹೇಳುವಂಥ ವಿಷಯವೇ ಇಲ್ಲ. ಯಾಕೆಂದರೆ ನಾನು ಇರುವುದೇ ಅವರಿಂದಾಗಿ. ಇಲ್ಲವಾದರೆ ಯಕ್ಷಗಾನವನ್ನು ಬಿಟ್ಟು ನಾನು ಹೋಗಿ ಎಷ್ಟೋ ವರ್ಷ ಆಗ್ತದೆ. ನೀನು ಮೇಳಕ್ಕೆ ಹೋಗೋದಿದ್ದರೆ ಧರ್ಮಸ್ಥಳ ಮೇಳಕ್ಕೆ ಹೋಗಬೇಕು ಅಂತ ಹೇಳಿದರು. ಇಲ್ಲದ್ರೆ ಯಕ್ಷಗಾನದಿಂದ ನಾನು 93ನೇ ಇಸ್ವಿಯಲ್ಲಿ ನಿವೃತ್ತನಾಗ್ತಗಳು ಆಗ ಆಗಲಿಲ್ಲ. ಆದ ಕಾರಣ ಈಗ ನನಗೆ ಸರಿ ವೇಷ ಮಾಡಲಿಕ್ಕಾಗೋದಿಲ್ಲ. ಕಣ್ಣು ಕಾಣೋದಿಲ್ಲ ಸರಿ, ದೇಹ ಹೇಳಿದಾಗೆ ಕೇಳೋದಿಲ್ಲ. ಆದರೂ ನಾನು ಇಲ್ಲಿಗೆ ಬರ್ತಾ ಇರ್ತೇನೆ. ತುಂಬ ಸಂತೋಷ ಗುರುಗಳೇ.
ತಮ್ಮ ಮನಸ್ಸಿನಲ್ಲಿರುವಂತಹ ಮಾತುಗಳನ್ನು ಆಡಿದ್ದೀರಿ. ಹಾಗೂ ಯಕ್ಷಗಾನಕ್ಕೆ ಹೀಗೆ ಯಕ್ಷಗಾನವನ್ನು ಮಾಡಬೇಕು ಎನ್ನುವ ಹಾಗೆ ನಿರ್ದಿಷ್ಟವಾಗಿ ಹೇಳಬಲ್ಲಂತಹ ಒಬ್ಬ ಸಂಪನ್ಮೂಲ ವ್ಯಕ್ತಿ ಇವತ್ತಿನ ಯಕ್ಷಗಾನ ಪ್ರಪಂಚದಲ್ಲಿ ಸಮರ್ಥರಾದವರಿದ್ದರೆ ಅದು ನಮ್ಮ ಗುರುಗಳು ಶ್ರೀ ಕೆ ಗೋವಿಂದ ಭಟ್ರು. ಅವರ ಮನಸ್ಸಿನಲ್ಲಿರುವಂತಹ ಮಾತುಗಳನ್ನು ಕೇಳಿದ್ದೇವೆ. ಪದ್ಯಾಣ ಶಂಕರನಾರಾಯಣ ಭಟ್ರು ಇದ್ದಾರೆ. ಈ ಯಕ್ಷಗಾನದ ಹಬ್ಬದಲ್ಲಿ ಅವರು ಬಹಳ ಹಿರಿಯ ಮೊದಲಗಾರರು. ಅಂದರೆ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಿಂತ ಮೊದಲಿಂದಲೂ ಅವರನ್ನು ಕಾಣ್ತಾ ಇದ್ದೇವೆ. ಬನ್ನಿ ನಾವು ಅವರನ್ನೇ ಮಾತಾಡಿಸುವ, ಸುಮ್ಮನೆ ನಾವು ಮಾತಾಡೋದಕ್ಕೆ. ನಮಸ್ತೆ ಅಣ್ಣರೇ. ಶ್ರೀಯುತ ಹಿರಿಯ ಮೊದಲಗಾರರಾದಂತಹ ಪದ್ಯಾಣ ಶಂಕರನಾರಾಯಣ ಭಟ್ರು ಬಹುಶಃ ಈ ಸಂಪಾಜೆ ಯಕ್ಷೋತ್ಸವದಲ್ಲಿ ಪ್ರಥಮತವಾಗಿ ಮದ್ದಲೆಗಾರರಾಗಿ ಇಷ್ಟರವರೆಗೆ ಮದ್ದಲೆಗಾರರಾಗಿ ಅವರೇ ಇದ್ದಾರೆ. ಬನ್ನಿ ಅವರ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಹಂಚಿಕೊಳ್ಳುವ. ನಾನು ಆರಂಭದಿಂದಲೇ ಈ ಶಾಮಠರು ಮಾಡುವಂಥ ಈ ಯಕ್ಷೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೇನೆ. ನನ್ನ ಮನಸ್ಸಿಗೆ ಬಹಳ ತೃಪ್ತಿ ಕೊಟ್ಟಿದೆ. ನಾನು ಸ್ವಲ್ಪ ರಂಗದಲ್ಲಿ ಹೆಚ್ಚು ಮೆರೆಯಲಿಕ್ಕೆ ಕಾರಣವೇ ಈ ಯಕ್ಷೋತ್ಸವ. ಇದು ಸಾಮಾನ್ಯ ಒಂದು ಅದ್ಭುತದ ಕಾರ್ಯಕ್ರಮ. ಇದು ಆರಂಭದಿಂದಲೇ ನಾನು ಈ ಯಕ್ಷೋತ್ಸವದಲ್ಲಿದ್ದೇನೆ. ನಾನು ಕೊನೆಯ ಪ್ರಸಂಗ ಸಂಪಾಜೆ ಯಕ್ಷೋತ್ಸವದಲ್ಲಿ ಇಷ್ಟು ವರ್ಷದಲ್ಲೂ ಕೊನೆಯ ಪ್ರಸಂಗಕ್ಕೆ ಯಾರು ಅಂತ ಮೊನ್ನೆವರೆಗೂ ಕೇಳಲಿಕ್ಕಿಲ್ಲ. ಅದು ಶಂಕರಣ್ಣನ ಚೆಂಡೆ ಮತ್ತು ಕುರಿಯ ಭಾಗವತರ ಪದ್ಯ. ಅದರ ಬಗ್ಗೆ ನಿಮ್ಮ ಒಂದು ಆ ರಸಪಾಕದ ಬಗ್ಗೆ ಹೇಳೋದು. ನಮ್ಮನ್ನು ರಂಗದಲ್ಲಿ ಮೆರೆಸಲಿಕ್ಕೆ ಕಾರಣ 2-3 ಕಾರಣಗಳಿವೆ. ಒಂದು ಭಾಗವತರುಗಳು ಸರಿಬೇಕು, ಮತ್ತು ರಂಗದಲ್ಲಿ ಕಲಾವಿದರು ಸರಿಬೇಕು. ಎಲ್ಲ ಸರಿ ಇರ್ತದೆ, ಸರಿ ಆಗಲೇಬೇಕು. ಮತ್ತು ನಮ್ಮದು ಸ್ವಂತ ಏನೂ ಇಲ್ಲ ನಿಜವಾಗಿ ಆದರೆ. ರಂಗದಲ್ಲಿ ಹೇಗೆ ಹಿಮ್ಮೇಳ ಅಂದರೆ ನಾವೊಂದು ಸ್ವತಂತ್ರವಾದ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲ ನಮ್ಮ ಚೆಂಡೆ ಅಂದರೆ. ಹಾಗೆಂತ ಚೆಂಡೆ ಪೂರಕವಾಗಿ ಮದ್ದಳೆ, ಅದು ಪದ್ಯ, ನಾಟ್ಯ ಬಂದರೆ ನಮ್ಮ ಸಾಹಿತ್ಯದಲ್ಲಿ ವ್ಯತ್ಯಾಸಗಳು, ಬೇಕಾದ ನಡೆಗಳೆಲ್ಲ ಬರ್ತವೆ. ಇದಕ್ಕೆ ಕಾರಣ ಎಲ್ಲವೂ ಸೇರಿ ಬರಬೇಕು. ಇಲ್ಲಿಯ ಕಾರ್ಯಕ್ರಮದ ಈ ಯಕ್ಷೋತ್ಸವ ಕೂಡ ಹಾಗೆ ಇದಕ್ಕೆ ಅನುಕೂಲವಾಗಿರ್ತದೆ. ಅನಿಸಿಕೆಗಳನ್ನು ಹಂಚಿಕೊಂಡದ್ದಕ್ಕೆ ಅನಂತವಾದಂತಹ ಪ್ರಣತಿಗಳು. ಹಾಗೆ ನಮ್ಮ ಯಕ್ಷಗಾನದ ಹಿರಿಯ ಕಲಾವಿದರು, ನಮ್ಮ ಮೇಳದ ಪ್ರಬಂಧಕರು ಆದಂತಹ ಪಿರಮದ ಜಯಪ್ರಕಾಶ್ ಶೆಟ್ಟರು ಇದ್ದಾರೆ. ಅವರ ಬಗ್ಗೆ ಅವರ ಬಾಯಿಯಲ್ಲಿ ಅವರ ಮನಸ್ಸಿನ ಮಾತುಗಳನ್ನು ಕೇಳಿಕೊಳ್ಳುವ. ಸರ್, ಇದು ಯಕ್ಷಗಾನೋತ್ಸವದ 31ನೇ ವರ್ಷ, ಸಂಪಾಜೆ ಯಕ್ಷೋತ್ಸವದ 31ನೇ ವರ್ಷ. ನೀವು ಕಂಡಂತಹ ಯಕ್ಷಗಾನ, ಈ ಸಂಪಾಜೆ ಯಕ್ಷೋತ್ಸವದ ಸವಿನೆನಪುಗಳು ಹೇಗೆ? ಸಾಧಾರಣ ನಾನು ಈ ಮೇಳಕ್ಕೆ ಸೇರಿ, ಅಂದರೆ ನಮ್ಮ ದನಿಗಳ ಕ್ಯಾರಪಲ್ಲಿ ದನಿಗಳ ಯಜಮಾನಿಕೆಯ ಮೇಳಕ್ಕೆ ಸೇರಿ 15 ವರ್ಷ ಆಯಿತು. ಅದಕ್ಕಿಂತ 2 ವರ್ಷ ಮೊದಲು, ಅಂದರೆ 17 ವರ್ಷದಿಂದ ಈ ಸಂಪಾಜೆ ಯಕ್ಷೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೇವೆ. ಇದೊಂದು ಯಕ್ಷಗಾನ ಪ್ರಪಂಚದಲ್ಲಿ ಬಾಕಿದ್ದವರಿಗೆ ಮಾದರಿ ಕಾರ್ಯಕ್ರಮ. ಆ ನಂತರ ಬಹಳ ಕಡೆಗಳಲ್ಲೆಲ್ಲ ಅದು ಉತ್ಸವ, ಇದು ಉತ್ಸವ ಅಂತ, ಅಂದರೆ ಇದು ಆರಂಭ ಆದದ್ದು ಇಲ್ಲಿಂದಲೇ. ಇದು ನಭೂತೋ ನ ಭವಿಷ್ಯತಿ. ಇದನ್ನು ಮಾಡಿಸಲಿಕ್ಕೆ ಇವರೇ ಬಿಟ್ಟರೆ ಮತ್ತೊಬ್ಬರಲ್ಲ. ಇದಕ್ಕೆ 2 ವಿಷಯಗಳು ಪ್ರಮುಖವಾಗಿ ಬೇಕು. ಒಂದು ಹಣ ಬೇಕು, ಮತ್ತೊಂದು ಜನ ಬೇಕು, ಇನ್ನೊಂದು ಮನಸ್ಸು ಬೇಕು. ಹಣ, ಜನ, ಮನಸ್ಸು 3 ಒಂದಾಗೋದು ಬಹಳ ಅಪರೂಪ. ಆದರೆ ನಮ್ಮ ದನಿಗಳಲ್ಲಿ ಅದು 3 ಮುಪ್ಪುರಿಗೊಂಡ ಕಾರಣ ಸಮೃದ್ಧವಾಗಿ ಇದು ತನಕ ಸಂಪನ್ನಗೊಂಡಿದೆ. ಸಾಧಾರಣ ಇದೊಂದು ಸುವರ್ಣ ಮಹೋತ್ಸವವನ್ನು ದಾಟಲಿ, ವಜ್ರ ಮಹೋತ್ಸವದತ್ತ ಹೋಗಲಿ ಅಂತ ನಾನು ಹಾರೈಸ್ತೇನೆ. ಸಾಧಾರಣ ಮೇಳದ ಕಲಾವಿದರು ಅಂತಲ್ಲ, ತೆಂಕು, ಬಡಗು, ಬಡಗು ಎಲ್ಲರಿಗೂ ಆಶಯವನ್ನು ಕೊಟ್ಟಂತಹ ಮಹಾದನಿಗಳ ಉದಾರತೆಯಿಂದ ಕಲಾಭಿಮಾನಿಗಳಿಗೆ ಅಥವಾ ಪ್ರೇಕ್ಷಕ ವರ್ಗಕ್ಕೆ ಅಥವಾ ಯಕ್ಷಗಾನ ಅಭಿಮಾನದ ಇರುವ ಎಲ್ಲರಿಗೂ ಒಂದು ಮನೆ ಮುಟ್ಟಬಹುದಾದಂತಹ ಒಂದು ಈ ಕಾರ್ಯಕ್ರಮ. ಇದು ಯಾವೊಬ್ಬ ಕಲಾವಿದನೂ ನೆನಪಿಡಬೇಕಾದ ಕಾರ್ಯಕ್ರಮ. 1 ವರ್ಷ ಭಾಗವಹಿಸಿದರು, ಅದರಲ್ಲಿ ಒಂದು ನಾನು ಭಾಗವಹಿಸಿದ್ದೇನೆ ಅಂತ ಬದುಕಿನಲ್ಲಿ ಬರೆದಿಡಬೇಕಾದ ವಿಷಯ. ನಮಸ್ಕಾರ. ಖಂಡಿತವಾಗಿಯೂ ಒಳ್ಳೆಯ ಮಾತುಗಳನ್ನು ನಮ್ಮ ಪಿರಮದ ಜಯಪ್ರಕಾಶ್ ಶೆಟ್ಟರು ಒಳ್ಳೆಯ ಮಾತುಗಳನ್ನು, ಅಂದರೆ ಅವರ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ಹಂಚಿಕೊಂಡಿದ್ದಾರೆ. ಹಾಗೆ ನಾವು ಎಲ್ಲ ಸಾಧಾರಣ ಮುಮ್ಮೇಳದ ಕಲಾವಿದರಲ್ಲೇ ಮಾತಾಡ್ತಾ ಇದ್ದೇವೆ. ಒಂದು ಸ್ವಲ್ಪ ಹಿಮ್ಮೇಳದ ಬಗ್ಗೆ ಮಾತಾಡಿ ಬರುವ, ಹಿಮ್ಮೇಳದ ಕಲಾವಿದರಲ್ಲಿ ಮಾತಾಡಿ ಬರ್ತೇನೆ. ನಮ್ಮ ಮೊದಲಗಾರರುಗಳು ಅವರ ಮನಸ್ಥಿತಿಗಳೆಲ್ಲ ಹೇಗೆ ಉಂಟು ಅಂತ ಕಾಣುವುದಕ್ಕೆ ಬರುವಾಗ, ಇಲ್ಲಿ ನಮ್ಮ ದೇಲಂತ ಮಜಲು ಸುಬ್ರಹ್ಮಣ್ಯ ಭಟ್ರು ಹಿರಿಯ ಮೊದಲಗಾರರು, ಹಾಗೆ ಚೈತನ್ಯ ಕೃಷ್ಣ ಪದ್ಯಾಣ ಅವರಿದ್ದಾರೆ, ಹಾಗೆ ಚಿನ್ಮಯ ಭಟ್ರು ಕಲ್ಲರ್ಕ,
ಹಾಗೆ ಶ್ರೀಧರ ವಿಟ್ಲ ಮೊದಲಗಾರರು ಇವರೆಲ್ಲ ಇದ್ದಾರೆ. ಬನ್ನಿ ಅವರಲ್ಲೂ ಮಾತಾಡಿಸುವ, ಅವರ ಬಗ್ಗೆ, ಅವರಿಗೆ ಈ ಯಕ್ಷಗಾನೋತ್ಸವದ ಬಗ್ಗೆ ಅವರ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನು ನಾವು ತಿಳ್ಕೊಳ್ಳೋಣ. ಇದರ ಆರಂಭದಿಂದಲೇ ಇದ್ದೀರೋ ಅಥವಾ ಎಷ್ಟು ವರ್ಷದಿಂದ ಭಾಗವಹಿಸ್ತಾ ಇದ್ದೀರಿ, ಮತ್ತು ನಿಮ್ಮ ಈ ಸಂಪಾಜೆ ಯಕ್ಷೋತ್ಸವಕ್ಕೂ ನಿಮಗೂ ಇರುವಂತಹ ಅವಿನಾಭಾವ ನಂಟು, ತಮ್ಮ ಮನಸ್ಸಿನ ಭಾವನೆ, ಇದನ್ನೆಲ್ಲ ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತೇನೆ. ನಾನು ಸಂಪಾಜೆ ಯಕ್ಷೋತ್ಸವದಲ್ಲಿ ಪ್ರಾರಂಭದಿಂದಲೇ ನಾನು ಇಲ್ಲಿಗೆ ಭಾಗವಹಿಸಲಿಲ್ಲ. ಸಾಧಾರಣ ಎಷ್ಟನೇ ವರ್ಷದಿಂದ ನನಗೆ ಸರಿ ನೆನಪು ಬರೋದಿಲ್ಲ ಈಗ ಸಾಧಾರಣ. ಸಂಪಾಜೆ ಯಕ್ಷೋತ್ಸವ ನಮಗೊಂದು ಸಂಭ್ರಮದ ಒಂದು ಹಬ್ಬದಾಗಿ. ಈಗ ಮೇಳದಲ್ಲಿ ತಾವೊಬ್ಬರು ಮೊದಲಗಾರರಾಗಿ ದುಡಿಯುವುದಕ್ಕೂ ಹೊರಗಡೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೂ ಸಂಪಾಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೂ ಏನು ವ್ಯತ್ಯಾಸ ಅಂತ ಹೇಳ್ಬೋದಾ? ಸಂಪಾಜೆ ಯಕ್ಷೋತ್ಸವದಲ್ಲಿ ಭಾಗವಹಿಸೋದಂದರೆ ಅದರೆಲ್ಲ ಸೆಲೆಕ್ಟೆಡ್ ಕಲಾವಿದರನ್ನು ಸೆಟ್ ಮಾಡಿ ಅದರಲ್ಲಿ ಅದರಲ್ಲಿ ಒಂದು ಭಾಗವಹಿಸೋ ಒಂದು ಖುಷಿಯದೊಂದು ಬೇರೆ. ಮೇಳದಲ್ಲಿ ನಮಗೆ ಪರ್ಮನೆಂಟ್ ಇದ್ದ ಕಲಾವಿದರೆ, ಅದರಲ್ಲಿ ಬೇರೆ ಬೇರೆ ಕಲಾವಿದರು ಸಿಗ್ತಾರೆ, ಬೇರೆ ಬೇರೆ ಅವರ ಮನೋಧರ್ಮ ನೋಡಿ ಬಾರಿಸೋದು ನಮಗೊಂದು ಭಾರಿ ಖುಷಿ ಆಗ್ತದೆ. ಅದೊಂದು ಸವಾಲೆ. ಖಂಡಿತವಾಗಿಯೂ ತಮ್ಮದಾದಂತಹ ಯಕ್ಷಗಾನದ ಆ ಚೆಂಡೆ ಜೇಂಕಾರವನ್ನು ನಮಗೆ ಇನ್ನಷ್ಟು ಕೇಳಬೇಕು ಅಂತ ಮನಸ್ಸುಂಟು. ಹಾಗೆ ನಮ್ಮ ಪದ್ಯಾಣದ ಮನೆತನದ ಕುಡಿ ಅಂದರೆ ನಮ್ಮ ಚೈತನ್ಯ ಕೃಷ್ಣ ಪದ್ಯಾಣರು. ನಾನು ಸಾಧಾರಣ ಈ ಯಕ್ಷಗಾನೋತ್ಸವದಲ್ಲಿ ಇದು 31ನೇ ವರ್ಷ ಯಕ್ಷಗಾನೋತ್ಸವದ. ಬಹುಶಃ ನಾನು ತುಂಬ ವರ್ಷದಿಂದ ನಿಮ್ಮನ್ನು ಇಲ್ಲಿ ಕಂಡಿದ್ದೇನೆ. ಅಂದರೆ ಒಬ್ಬರು ಮೊದಲಗಾರರಾಗುವುದಕ್ಕಿಂತ ಮೊದಲಿಂದಲೂ ತಮ್ಮನ್ನು ನಾನು ಈ ಕಾರ್ಯಕ್ರಮದಲ್ಲಿ ತುಂಬ ಸಲ ಕಂಡಿದ್ದೇನೆ. ಈ ಹಿಂದಿನ ಅಂದರೆ ತಾವು ಪ್ರೇಕ್ಷಕರಾಗಿಯೋ ಅಥವಾ ತಮ್ಮ ಬಾಲ್ಯದಲ್ಲಿ ನೋಡಿದ ಸಂಪಾಜೆ ಯಕ್ಷೋತ್ಸವ ಆಗಿರ್ಬೋದು, ಅಥವಾ ತಾವೊಬ್ಬರು ಮೊದಲಗಾರರಾಗಿ ಈಗ ಭಾಗವಹಿಸ್ತಾ ಇರುವಂತಹ ಯಕ್ಷಗಾನೋತ್ಸವ ಆಗಿರಬಹುದು, ಅಥವಾ ಒಬ್ಬರು ಮೇಳದ ಅಂದರೆ ಹನುಮಗಿರಿ ಮೇಳದ ಕಲಾವಿದರಾಗಿ ಇದರಲ್ಲಿ ನಿರಂತರವಾಗಿ ಭಾಗವಹಿಸಿದ ಒಬ್ಬ ಮೊದಲಗಾರರಾಗಿ ಭಾಗವಹಿಸುವಂತಹ ತಮ್ಮ ಆಶ್ರಮ ಆಗಿರಬಹುದು. ಒಟ್ಟಾರೆಯಾಗಿ ತಮ್ಮ ಜೀವನದಲ್ಲಿ ಸಿಕ್ಕಿದಂತಹ ಒಂದು ಒಳ್ಳೆಯ ಅವಕಾಶ, ಈ ಅವಕಾಶದ ಬಗ್ಗೆ ತಾವು ತಮ್ಮ ಮನಸ್ಸಿನಿಂದ ಹೇಳುವುದಾದರೆ? ಸಾಮಾನ್ಯ ಒಂದು ನನಗೀಗ 32 ವರ್ಷ ಪ್ರಾಯ, 32-33. ಅಂದರೆ ನಾನು 89 ಬರ್ತ್, 91ನಲ್ಲಿ ಕಲ್ಲುಗುಂಡಿ ಸಂಪಾಜೆ ಯಕ್ಷೋತ್ಸವ ಶುರುವಾದ್ದು. ಸಾಮಾನ್ಯ ಒಂದು 99ನೇ ಇಸವಿ 2000ನೇ ಇಸವಿ, ನನಗೊಂದು 10 ವರ್ಷ ಪ್ರಾಯದಿಂದ ನಾನು ಇಲ್ಲಿಗೆ ಬರಲಿಕ್ಕೆ ಶುರು ಮಾಡಿದ್ದೇನೆ. ಹಾಗೆ ಒಂದು 22-23 ವರ್ಷದಿಂದ ಇಲ್ಲಿಗೆ ಬರ್ತಿದ್ದೇನೆ. ಮೊದಲ 10 ವರ್ಷ ನನ್ನ ಇಲ್ಲಿಗೆ ಬರಲಿಕ್ಕೆ ಶುರುವಾಗಿ ಮೊದಲ 10 ವರ್ಷ ಪ್ರೇಕ್ಷಕನಾಗಿ. ಆಮೇಲೆ ನಾನು ಯಕ್ಷಗಾನ ಕಲಾವಿದ ಆದೆ. ನಮ್ಮ ಪೂಜ್ಯರು ಗೌರವಾನ್ವಿತರು ನಮ್ಮ ಈ ಸಂಪಾಜೆ ಯಕ್ಷೋತ್ಸವದ ರೂವಾರಿ ಅವರ ಮೇಳದಲ್ಲಿ 11ನೇ ಇಸವಿಗೆ 2011ನೇ ಇಸವಿಗೆ ನಾನು ಮೇಳಕ್ಕೆ ಸೇರಿದ್ದು. ಆ ವರ್ಷದ ಮೊದಲಿನ ವರ್ಷವೇ ನನಗಿಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಬಹುಶಃ ಮೇಳಕ್ಕೆ ಸೇರುವುದಕ್ಕಿಂತ ಮೊದಲೇ ಒಬ್ಬ ಕಲಾವಿದ ಇಲ್ಲಿ ಪರ್ಫಾರ್ಮ್ ಮಾಡಿದರೆ ಅದು ಕೆಲವರಲ್ಲಿ ನಾನು ಒಬ್ಬ. ಹಾಗೆ ನನಗೆ ತುಂಬ ಸಂತೋಷದ ವಿಷಯ. 2010ನೇ ಇಸವಿ, ಅದು ಕೂಡ ಬೆಳಗ್ಗಿನ ಮಹಿಷೋತ್ಪತ್ತಿ ಪ್ರಸಂಗಕ್ಕೆ ಕೊರಿಯ ಭಾಗವತರಲ್ಲಿಗೆ ನನಗೆ ಚೆಂಡೆ ಹಿಡಿಸಿದ್ದಾರೆ. ಮೊದಲು ಇಲ್ಲಿ ಯಕ್ಷಗಾನ ಕಾರ್ಯಕ್ರಮ ನಾನು ಕೇಳಿ ಗೊತ್ತದ್ದು. ಯಕ್ಷಗಾನ ಕಾರ್ಯಕ್ರಮ ಮೊದಲು ಇಲ್ಲಿ ಆಡುವಾಗ ಫುಲ್ ನೈಟ್ ಇಲ್ಲಿ ಇಂಥ ದೀಪಾವಳಿ ಹಾಗೆ ಸಿಡಿಮದ್ದು ಪ್ರದರ್ಶನ ಆಗ್ತಿತ್ತಂತೆ ಒಂದು ಕಾಲದಲ್ಲಿ ಮೊದಲು. ಆಮೇಲೆ ಎಲ್ಲರಿಗೂ ಊಟ ಕೊಡುವ ಇದು ಶುರುವಾಯಿತು. ಆಮೇಲೆ ಮೊದಲು ಇನ್ನೊಂದು ರಂಗಸ್ಥಳದಲ್ಲಿ ಎದುರಿನ ಭಾಗದ ಶಾಲೆಯ ಬುಡದ ರಂಗಸ್ಥಳದಲ್ಲಿ ಆಗ್ತಾಯಿತ್ತು. ಆಮೇಲೆ 25ನೇ ವರ್ಷದ ನಂತರ ಜೋಡಾಟ, 3 ರಂಗಸ್ಥಳದ ಜೋಡಾಟ, ಅದು ಒಂದು ಯಕ್ಷಗಾನದ ವಿಸ್ಮಯ. ಅದು ನಾ ಭೂತೋ ಭವಿಷ್ಯತಿ ಹೇಳುವಾಗೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದೊಂದು ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ, ಇನ್ನು ಮಾಡೋದಕ್ಕೂ ಕಷ್ಟ ಉಂಟದು. ಅಂಥದ್ದೊಂದು ಮಾಡಿದ ಒಂದು ದಂತಕಥೆ. ಆ ದಂತಕಥೆಯಲ್ಲಿ ನಾವು ಜೀವಂತ ಈಗ ಅನುಭವಿಸುತ್ತಾ ಇದ್ದೇವೆ ಅನ್ನೋದು ನನಗೂ ನಿಮಗೂ ಸೇರಿದಂತೆ ಎಲ್ಲರಿಗೂ ಒಂದು ವಿಸ್ಮಯ ಅನುಭವ. ಖಂಡಿತ ಸರ್, ನಿಮ್ಮ ಮನಸ್ಸಿನ ಭಾವನೆ ಖಂಡಿತ ಸತ್ಯವಾದ ಮಾತು. ಯಾಕಂದರೆ ನಾನು ತುಂಬ ಮಂದಿ ಹೇಳುವುದು ಕೇಳಿದ್ದೇನೆ, ಇಲ್ಲೆಲ್ಲ ಒಂದು ಪಾತ್ರಕ್ಕೆ ಬೇಕಾಗಿ ಎಷ್ಟೋ ಮಂದಿ ಕಾಯ್ತಾ ಇದ್ದಾರೆ. ಅಂದರೆ ಸಂಪಾಜೆಯಲ್ಲಿ ಭಾಗವಹಿಸುವುದು ಅಂತ ಹೇಳಿದರೆ ಒಂದು ಪ್ರತಿಷ್ಠೆಯ ವಿಷಯ. ಅದರಲ್ಲೂ ತಾವು ಒಂದು ತಿರುಗಾಟ ಆಗುವುದಕ್ಕಿಂತ ಮೊದಲೇ ತಾವು ಭಾಗವಹಿಸ್ತೀರಿ ಅಂತಾದರೆ ಬಹುಶಃ ನಿಮ್ಮಲ್ಲಿ ಮುಂದೊಬ್ಬ ಭವಿಷ್ಯದಲ್ಲಿ ಮೊದಲಗಾರ ನನ್ನವರು ಆಗಲೇ ಕಂಡಿದ್ರು ಏನೋ. ಆ ಯಜಮಾನರ ಬಗ್ಗೆ ತಮ್ಮ ಮನಸ್ಸಿನ ಭಾವನೆ? ದೇವರು, ಒಂದೇ ಶಬ್ದ, ದೇವರು. ಕಲಾವಿದನ ಪಾಲಿಗೆ ದೇವರು. ಕಲಾವಿದ ಪಾಲಿಗೆ ಅಂತಲ್ಲ, ಕಷ್ಟ ಅಂತ ಯಾರೇ ಹೋಗಲಿ ಅವರು ಅವನನ್ನವ ಅಲ್ಲ ಎನ್ನುವುದನ್ನು ನೋಡೋದೇ ಇಲ್ಲ. ಹೆಲ್ಪ್ ಮಾಡಬೇಕೆನ್ನುವುದು ಒಂದು ಹುಟ್ಟುವಾಗಲೇ ಅವರಿಗೆ ಅದು ಹೇಗೆ ಅವರ ದೇಹ ಬಂದಿದೆ, ಆ ಮನಸ್ಸು ಒಟ್ಟಿಗೆ ಬಂದಿದೆ, ಇನ್ನೊಬ್ಬನಿಗೆ ಹೆಲ್ಪ್ ಮಾಡಬೇಕು ಅಂತ ಹೇಳಿ. ನಾವೆಲ್ಲ
31ನೇ ವರ್ಷದ ಸಂಪಾಜೆ ಯಕ್ಷೋತ್ಸವದ ಶುಭ ಸಮಾರಂಭದಲ್ಲಿದ್ದೇವೆ. ಸಂಪಾಜೆ ಯಕ್ಷೋತ್ಸವ ಅಂತ ಹೇಳಿದರೆ ಕಲಾವಿದರಿಗೆ ಎಲ್ಲರಿಗೂ ಒಂದು ಜಾತ್ರೆ ಇದ್ದಂತೆ. ಇಲ್ಲಿಯ ಯಕ್ಷಗಾನ ಪ್ರದರ್ಶನದಲ್ಲಿ ಭಾಗವಹಿಸುವ ಯೋಗ ಕಲಾವಿದರಿಗೆ ಎಲ್ಲರಿಗೆ ಸಿಗುವುದಿಲ್ಲ. ಆದರೆ ಸಿಕ್ಕಿದವರು ಭಾರಿ ಅದೃಷ್ಟವಂತರು ಅಂತ ನಾನು ಭಾವಿಸಿದ್ದೇನೆ. ಅಂದರೆ ಇಲ್ಲಿ ಭಾಗವಹಿಸುವ ಎಲ್ಲ ಕಲಾವಿದರಿಗೂ ಒಂದು ಚಾಲೆಂಜ್ ಇರ್ತದೆ. ಅವರ ಪ್ರತಿಭೆಯನ್ನು ಇಲ್ಲಿ ಹೇಗಾದರೂ ಎಷ್ಟರ ಮಟ್ಟಿಗೆ ಬಳಸಿಕೊಳ್ಬೇಕೆಂಬುದು ಅವರಿಗೂ ಒಂದು ಚಾಲೆಂಜ್ ಆಗಿರ್ತದೆ. ಹಾಗಾಗಿ ನಿಯಮಿತ ಅವಧಿಗೆ ಇಲ್ಲಿಯ ಯಕ್ಷಗಾನ ಪ್ರದರ್ಶನ ಮುಗಿದ ಇತಿಹಾಸವೇ ಇಲ್ಲ. ನಾವು ಹೊಸನಗರ ಮೇಳ ಅಂದರೆ 11 ವರ್ಷದಿಂದ ನಾನು ಈ ಯಕ್ಷೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ಇಷ್ಟರ ತನಕವೂ ರಂಗಸ್ಥಳಕ್ಕೆ ಹೋಗುವಾಗ ನಮಗೂ ಹೆದರಿಕೆ ಆಗ್ತದೆ. ಅಂದರೆ ನಮ್ಮ ಪ್ರತಿಭೆಯನ್ನು ಹೇಗೆ ಜನಗಳಿಗೆ ಮುಟ್ಟಿಸುವುದೆಂಬ ಭಯ ನಮಗೆ ಈಗಲೂ ಇದೆ. ನಾನು ಗಿರೀಶ್ ರೈ ಕಕ್ಕೆಪದವು ಬಪ್ಪನಾಡು ಮೇಳದಲ್ಲಿ ಪ್ರಧಾನ ಭಾಗವತನಾಗಿದ್ದೇನೆ. ಇವತ್ತು 31ನೇಯ ಸಂಪಾಜೆ ಯಕ್ಷೋತ್ಸವ. ನಾನು ಇಲ್ಲಿಗೆ ಬಂದು ಸಾಧಾರಣ ಒಂದು 7-8 ವರ್ಷ ಆಗ್ಬೋದು. ಯಾಕೆಂದರೆ ಹೌದು, ಹಿಂದೆ ಬಂದಿದ್ದೇನೆ. ನನಗೆ ದನಿಗಳು ಇಲ್ಲೊಂದು ಕೊಲ್ಲೂರು ಕ್ಷೇತ್ರ ಮಹಾತ್ಮೆ ಪ್ರಸಂಗ ಇತ್ತು ಫಸ್ಟಿಗೆ. ನಾನು ಪ್ರವೇಶ ಆದದ್ದೇ ಅದಕ್ಕೆ. ಫಸ್ಟ್ ಪ್ರಸಂಗದಲ್ಲಿ ದನಿಗಳಿಗೆ ತುಂಬ ಖುಷಿಯಾಗಿದೆ, ಹಾಗೆ ಪ್ರೇಕ್ಷಕರಿಗೆ ತುಂಬ ಖುಷಿಯಾಗಿದೆ. ಆಮೇಲೆ ನೆಕ್ಸ್ಟ್ ವರ್ಷ ದೇವಿ ಮಹಾತ್ಮೆ ಇತ್ತು, 3 ಸ್ಟೇಜಲ್ಲಿ. ಆವಾಗ ಕೂಡ ದನಿಗಳಿಗೆ ತುಂಬ ಖುಷಿಯಾಯಿತು. ನನಗೆ ಮತ್ತೊಂದೇನೆಂದರೆ ಸಂಪಾಜೆ ಯಕ್ಷೋತ್ಸವ ಖುಷಿ ಏನಂದರೆ, ಸಂಪಾಜೆ ಯಕ್ಷೋತ್ಸವದಲ್ಲಿ ಸಾವಿರ ಮಂದಿ ನಮ್ಮನ್ನು ಗುರುತಿಸ್ತಾರೆ. ಈಗ ಬೇರೆ ಕಡೆ ಈಗ ಯಕ್ಷೋತ್ಸವ ಎಲ್ಲ ತುಂಬ ಆಗ್ತದೆ. ಹಾಗಂತ ಸಂಪಾಜೆ ಯಕ್ಷೋತ್ಸವದ ಒಂದು ಹೆಸರೊಂದು ಹ್ಯಾಂಡ್ ಬಿಲ್ಲಲ್ಲಿ ಬಂದರೆ ಅಲ್ಲಿ ಆ ಜನಗಳೊಂದು ಪ್ರತ್ಯೇಕವಾಗಿ ಗುರುತಿಸ್ತಾರೆ. ನೀವು ಸಂಪಾಜೆ ಯಕ್ಷೋತ್ಸವಕ್ಕೆ ಇದ್ದೀರಾ, ಅದೊಂದು ಕೇಳುವ ರೀತಿಯೇ ಬೇರೆ. ಬಾಕಿ ಹೌದಾ ಹಾಗೆ ಅಂತ ಬಾಕಿ ಇದರಲ್ಲಿ ಹೆಸರಿದ್ದರೆ ಹೌದಾ ನೀವು ಇದ್ದೀರಾ, ನೀವು ಸಂಪಾಜೆ ಯಕ್ಷೋತ್ಸವದಲ್ಲಿ ಇದ್ದೀರಿ. ಹೌದು. ಹಾಗೆ ಮತ್ತೊಂದೇನೆಂದರೆ ಇಲ್ಲಿ ದನಿಗಳು ನನ್ನಲ್ಲಿ ತುಂಬ ಪ್ರೀತಿ ಇಟ್ಟು ನನ್ನನ್ನು ಕರೆದದ್ದು. ಮತ್ತು ನಮಗಿಂತ ದೊಡ್ಡ ಸ್ವರದವರು, ದೊಡ್ಡ ತಿಳಿದವರು ತುಂಬ ಮಂದಿ ಇದ್ದಾರೆ. ದೊಡ್ಡ ಭಾಗವತರಿದ್ದಾರೆ, ದೊಡ್ಡ ತಿಳಿದವರಿದ್ದಾರೆ. ಹಾಗೆಂತ ನನ್ನನ್ನು ಕರೀತಾರೆ. ಅದು ಏನಂತ ಗೊತ್ತಿಲ್ಲ, ಅದು ದನಿಗಳಿರುವ ಒಂದು ಪ್ರೀತಿ. ಹಾಗೆ ತುಂಬ ಮಂದಿ ಕಲಾವಿದರನ್ನು ನಾವು ಮಾತಾಡಿಸಿದ್ದೆವು. ಈ ಯಕ್ಷಗಾನ ಹಬ್ಬದಲ್ಲಿ ಬಹಳ ವಿಶೇಷ ಸತೀಶ್ ನೈನಾಡು ಬಣ್ಣದ ವೇಷಧಾರಿಗಳು. ಬಹುಶಃ ಇಲ್ಲಿಯ ಕಾರ್ಯಕ್ರಮವನ್ನು ಸಾಧಾರಣ ಒಂದು 10 ವರ್ಷದಿಂದ ನೋಡಿದವರಿಗೆ ಸತೀಶ್ ನೈನಾಡು ಅಂತ ಹೇಳಿದರೆ ಗೊತ್ತಾದೀತು. ಯಾಕೆಂದರೆ ಕೆಲವು ಮುಖವಾಡದ ವೇಷಗಳಾಗಿರಬಹುದು ಅಥವಾ ಕೆಲವು ವಿಶಿಷ್ಟ ಶೈಲಿಯಲ್ಲಿ ಯಕ್ಷಗಾನದಲ್ಲಿ ಹೊಸತನದ ಕೊಡುಗೆಯನ್ನು ಕೊಟ್ಟವರು ಬಣ್ಣದ ವೇಷಗಳಿಗೆ. ಸಾಧಾರಣ ಒಂದು ಅಳಿಲಿನ ಮುಖ ಅಥವಾ ಸಿಂಹದ ಮುಖ, ಮಹಿಷಾಸುರನ ಕೋಡು, ಇಂತಹ ಮತ್ತು ಬಣ್ಣಗಾರಿಕೆಯಲ್ಲಿ ಹಲವಾರು ವಿಸ್ಮಯಗಳನ್ನು ತೋರಿಸಿ ನಮ್ಮನ್ನು ಮನರಂಜಿಸಿದವರು. ಪಾವಂಜೆ ಮೇಳದಲ್ಲಿ ಕಳೆದ ವರ್ಷದ ತಿರುಗಾಟವನ್ನು ಪೂರೈಸಿ ಪ್ರಸ್ತುತ ಈ ವರ್ಷ ಮನೆಯ ಸಮಸ್ಯೆಯಿಂದಲಾಗಿ ಈ ವರ್ಷ ಯಾವುದೇ ಮೇಳಕ್ಕೆ ಹೋಗದೆ ಅವರು ಪ್ರಗತಿಪರ ಕೃಷಿಕರಾಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಕಲಾವಿದರಾಗಿ ಭಾಗವಹಿಸ್ತಾ ಇದ್ದಾರೆ. ಬನ್ನಿ ಅವರನ್ನು ಮಾತಾಡಿಸುವ. ನಮಸ್ತೆ ಸತೀಶಣ್ಣ. ಇಲ್ಲಿಗೆ ಬರುವುದಾದರೆ ಒಂದು ಸಂತೋಷ. ಅಂದರೆ ನಾನು ಯಕ್ಷಗಾನವನ್ನು ಬಿಟ್ಟು ಇವತ್ತೇ ನಾನು ಬಂದು ಇಲ್ಲಿ ವೇಷವನ್ನು ಪ್ರಥಮ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಗೆಜ್ಜೆ ಕಟ್ಟುವುದಾದರೆ ನಾನು ಮೇಳದಲ್ಲಿ ಗೆಜ್ಜೆ ಕಟ್ಟಿದಾಗೆ ಇಲ್ಲಿ ಸಂಪಾಜೆ ಯಕ್ಷೋತ್ಸವದಲ್ಲಿ ಗೆಜ್ಜೆ ಕಟ್ತಾ ಇದ್ದೇನೆ. ಅದು ನನ್ನ ಭಾಗ್ಯ ಅಂತ ಹೇಳ್ಬೋದು. ನಾನು ಬರುವುದಿಲ್ಲ ಅಂತ ಹೇಳಿದ್ದಕ್ಕೂ ನೀವು ಬರಬೇಕು ಅಂತ, ಇಲ್ಲಿ ಆಟಕ್ಕೆ ನೀವು ಬರದೆ ಕೂತ್ಕೊಳ್ಳಿಕ್ಕಿಲ್ಲ, ಇಲ್ಲಿಗೆ ಬರಬೇಕು, ನೀವು ಗೆಜ್ಜೆ ಕಟ್ಟಬೇಕು, ಬರಬೇಕು ಅಂತ ಹೇಳಿದರು. ಅದಕ್ಕಾಗಿ ನಾನು ಬಂದಿದ್ದೇನೆ. ಹಾಗೆ ನಾನು ಕೆಲವು ಆಟಗಳನ್ನು ಒಪ್ಪಿಕೊಂಡಿದ್ದೇನೆ. ಇನ್ನು ಹೀಗೆ ಹೋಗ್ತಾ ಆಟವನ್ನು ಮುಂದುವರಿಸ್ತಾ ಹೋಗ್ತೇನೆ. ಎಲ್ಲಿವರೆಗೆ ಮುಟ್ಟುದಾದಂತ ಗೊತ್ತಿಲ್ಲ. ಹಾಗೆ ಖಂಡಿತ ನನಗೆ ಸಂತೋಷವಾದ ವಿಷಯ ಏನು ಅಂತ ಕೇಳಿದರೆ, ನೀವು ಅಂದರೆ ಪ್ರಸ್ತುತ ಹನುಮಗಿರಿ ಮೇಳದಲ್ಲಿ, ಅಂದರೆ ಅದು ಮೊದಲ ಹೊಸನಗರ ಇರುವಾಗ ಆಗಿರಬಹುದು, ತದನಂತರ ನೀವು ಆ ಮೇಳದಲ್ಲಿ ಒಂದು 10 ವರ್ಷ ತಿರುಗಾಟವನ್ನು ಮಾಡಿದ್ದೀರಿ. ಮಾಡಿ ತದನಂತರ ಮೇಳ ಬಿಟ್ಟು ನೀವು ಕಟೀಲು ಮೇಳಕ್ಕೋ ಅಥವಾ ಪಾವಂಜೆ ಮೇಳಕ್ಕೋ ಹೋದರೂ ಕೂಡ ಸಕ್ರಿಯವಾಗಿ ಸಂಪಾಜೆ ಯಕ್ಷೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಅಂದರೆ ನಿಮ್ಮನ್ನು ಮೇಳದಿಂದ ಬಿಟ್ಟರು ನೀವು ಈ ಕಾರ್ಯಕ್ರಮದಿಂದ ನೀವು ಹೊರ ಹೋದವರಲ್ಲ.
ಯಾಕಂದರೆ ಅದು ಯಜಮಾನರ ಮೇಲಿನ ಪ್ರೀತಿ, ನಿಮ್ಮ ಮೇಲೆ ಇರುವಂತಹ ಗೌರವ ಎಲ್ಲವೂ ಕಾರಣವಾಗಿರ್ತದೆ. ಹಾಂ, ನಾನು ಮೇಲೆ ಬಿಡುವಾಗ ಅವರೊಂದು ಮಾತೇ ಹೇಳಿದ್ದಾರೆ, ನೀವು ನಾನು ಕರೆದಾಗ ನೀವು ಯಾವತ್ತಾದರೂ ಬರಲೇಬೇಕು, ಬರುವುದಿಲ್ಲ ಅಂತ ಹೇಳುವ ಮಾತಿಲ್ಲ. ಮೇಲಕ್ಕೆ ಬಾರದಿದ್ದರೂ ನಾನು ಮಾಡುವಂಥ ಕಾರ್ಯಕ್ರಮಕ್ಕೆ ನೀವು ಬಂದು ಭಾಗವಹಿಸಬೇಕು. ಈ ಮಾತನ್ನು ನಾನು ಉಳಿಸಿಕೊಂಡಿದ್ದೇನೆ. ಹಾಗಾಗಿ ಪ್ರೀತಿಯಿಂದ ಅವರ ಮಾತಿಗಾಗಿ ಆ ಮಾತನ್ನು ಉಳಿಸಿಕೊಂಡು ಇಲ್ಲಿವರೆಗೆ ಬಂದಿದ್ದೇನೆ. ಕೃಷ್ಣ ಪ್ರಕಾಶ್ ಉಳಿತಾಯ ಮಾಡುವಂತಹ ವಂದನೆಗಳು. ಕಲ್ಲುಗುಂಡಿ ಯಕ್ಷೋತ್ಸವ ಅಂತ ಹೇಳೋದು ಯಕ್ಷಗಾನಕ್ಕೆ ಒಂದು ಹಬ್ಬ ಇದ್ದಾಗೆ ಬೆಳೆದು ಬಂದಿದೆ. ಅನೇಕ ವರ್ಷಗಳಿಂದ 25 ವರ್ಷ ಮಿಕ್ಕ ವರ್ಷಗಳಿಂದ ಇದು ನಡೆಯುತ್ತಾ ಬಂದಿದೆ. ನಾನು ಕಲ್ಲುಗುಂಡಿ ಯಕ್ಷೋತ್ಸವಕ್ಕೆ ಭಾಗವಹಿಸಲಿಕ್ಕೆ ಆರಂಭ ಮಾಡಿದ್ದು 2014ನೇ ಇಸ್ವಿಯಿಂದ. ಈ 2014ನೇ ಇಸ್ವಿಯಿಂದ ಭಾಗವಹಿಸಲಿಕ್ಕೆ ಕಾರಣ ಏನಂದರೆ, ಎಡನೀರು ಮಠದ ಒಂದು ಕಾರ್ಯಕ್ರಮದಲ್ಲಿ ಸ್ವತಃ ಶಾಂಭಟ್ರೆ, ಆದರಣೀಯರಾದಂತಹ ಶಾಂಭಟ್ರೆ ನನಗೆ ಆಹ್ವಾನ ಕೊಟ್ಟು ನೀವು ನಮ್ಮ ಯಕ್ಷೋತ್ಸವದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ, ಆ ಮೂಲಕ ಭಾಗವಹಿಸುವಂತಹ ಗೌರವ ನನಗೆ ಸಿಕ್ಕಿದೆ ಅಂತ ಹೇಳೋದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಈ ಯಕ್ಷಗಾನ ಇದು ಕಲ್ಲುಗುಂಡಿ ಯಕ್ಷೋತ್ಸವದಲ್ಲಿ ಭಾಗವಹಿಸುವುದು ಕಲಾವಿದನೊಬ್ಬನಿಗೆ ಹೆಮ್ಮೆಯ ವಿಚಾರ ಅಂತ ನಾನು ಅನ್ನಿಸ್ತೇನೆ. ಇದು ಭಾರತದ ಯಾವುದೇ ಕಲಾ ಪ್ರಕಾರದಲ್ಲಿಯೂ ಕೂಡ ಇಲ್ಲದಂತಹ ವೈಭವ ಮತ್ತು ಒಂದು ರೀತಿಯ ಅಬ್ಬರದಲ್ಲಿ ಈ ಯಕ್ಷೋತ್ಸವ ಆಗುತ್ತಾ ಇದೆ ಅಂತ ಹೇಳೋದು ಯಕ್ಷಗಾನದ ಮಟ್ಟಿಗೆ ಒಂದು ಹೆಮ್ಮೆಯ ವಿಚಾರ. ಇದು ಭಾರತೀಯ ಕಲೆಗಳು ಕೂಡ ಒಂದು ಈರ್ಷೆಯಿಂದ ನೋಡುವಂತಹ ಒಂದು ಅದರ ವೈಭವ ಇಲ್ಲಿ ಕಾಣ್ತದೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಇದಕ್ಕೆ ಅನೇಕ ಕಾರಣಗಳು ಇವೆ. ಇಲ್ಲಿ ಬರುವ ಕಲಾವಿದರಿಗೆಲ್ಲರಿಗೂ ಕಲ್ಲುಗುಂಡಿ ಯಕ್ಷೋತ್ಸವ ಅಂದರೆ ಒಂದು ರೀತಿಯ ಒಂದು ಫೋರ್ಸಲ್ಲಿ ಬರ್ತಾರೆ, ಒಂದು ರೀತಿಯ ಒಂದು ಆವೇಶದಲ್ಲಿ ಬರ್ತಾರೆ. ಅದಕ್ಕೆ ಕಾರಣ ಏನು ಅಂದರೆ, ಅದಕ್ಕೆ ಇಲ್ಲಿಗೆ ಬರುವಂತಹ ಪ್ರೇಕ್ಷಕರ ಒಂದು ಆವೇಶವೂ ಕಾರಣ, ಮತ್ತು ಇಲ್ಲಿಯ ಒಂದು ಪರಿಸರದ ಆವೇಶವೂ ಕಾರಣ. ಅದು ಮಾತ್ರ ಅಲ್ಲದೆ ಇದನ್ನು ನಡೆಸುತ್ತಿರುವಂತಹ ಕಲಾ ಪೋಷಕರಾದಂತಹ ಶಾಂಭಟ್ರ ಒಂದು ಕಲಾ ಉತ್ಸುಕತೆ ಮತ್ತು ಕಲಾ ಸಂಪನ್ನತೆ, ಒಂದು ಸಹೃದಯತೆಯೂ ಇದಕ್ಕೆ ಕಾರಣ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನೇನು ನಾನು ಪಾತ್ರಕ್ಕೆ ಸಿದ್ಧನಾಗುವಂತಹ ಹೊತ್ತು, ಇನ್ನು ಬಣ್ಣಗಾರಿಕೆಗೆ ಕುಳಿತುಕೊಳ್ಳುವ ಹೊತ್ತು ಈಗಾಗಲೇ 1 ಗಂಟೆ ರಾತ್ರಿ ಆಗಿದೆ. ಹಾಗಾಗಿ ನಾವು ಇನ್ನು ಮೇಕಪ್ಗೆ ಕೂತ್ಕೊಳ್ಳುವ ಹೊತ್ತಿಗೆ ನಮಗೆ ನಮ್ಮ ಹತ್ತಿರದವರು ಸದಾಶಿವ ಕುಲಾಲರು ವೇಣೂರು ಅವರು ಸಿಕ್ಕಿದ್ದಾರೆ. ಬನ್ನಿ ಅವರನ್ನು ಒಂದು ಬಾರಿ ಮಾತಾಡಿಸುವ, ಅವರ ಮನದ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳುವ. ನಮಸ್ತೆ ಸದಾಶಿವಣ್ಣ. ನಮಸ್ಕಾರ ಪ್ರಜ್ವಲಣ್ಣ. ತಾವು ಸಾಧಾರಣ ಯಕ್ಷಗಾನದಲ್ಲಿ 50ನೇ ವರ್ಷದ ತಿರುಗಾಟವನ್ನು ಸಾರ್ಥಕವಾಗಿ ಈ ವರ್ಷಕ್ಕೆ ಪೂರೈಸ್ತಾ ಇದ್ದೀರಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದಂತಹ ಅಂದಿನಿಂದ ಇಂದಿನವರೆಗಿನ ನಿಮ್ಮ ಮನದ ಅಭಿಪ್ರಾಯ? ಇದು ಭಾಳ ವಿಶೇಷವಾದಂಥ ಕಾರ್ಯಕ್ರಮ. ಅಂದರೆ ದೊಡ್ಡ ಜಾತ್ರೆಯೇ ಆಗ್ತಾಯಿತ್ತು. ಮೊದಲೆಲ್ಲ ಮಳೆಗಾಲದಲ್ಲಿ ದೀಪಾವಳಿ ಹಬ್ಬ ದಿವಸ ಆಗ್ತಾಯಿತ್ತು. ಇಲ್ಲಿ ಕಲ್ಲುಗುಂಡಿಯಲ್ಲಿ ಕಾಲು ಹಾಕಲಿಕ್ಕೆ ಜಾಗಿಲ್ಲದಷ್ಟು ಸಭಿಕರು, ಕಲಾಭಿಮಾನಿಗಳೆಲ್ಲ ಬರ್ತಾಯಿದ್ರು. ನಾನು ಸಾಧಾರಣ ಈಗೊಂದು ಹೊಸನಗರ ಹಾಗೂ ಹನುಮಗಿರಿ ಮೇಳದಲ್ಲಿ ಇದ್ದು 16 ವರ್ಷ ಆಯಿತು. ಒಂದು 20 ವರ್ಷಗಳಿಂದ ನಾನು ಸಂಪಾಜೆ ಉತ್ಸವಕ್ಕೆ ಬರ್ತಾ ಇದ್ದೇನೆ. ಇಲ್ಲಿ ಬಂದಾಗ ಸಹ ಕಲಾವಿದರಲ್ಲಿ ಮಾತಾಡಿದ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಹಾಗೂ ಖುಷಿ ಕೊಡ್ತದೆ. ಎಲ್ಲರಲ್ಲಿ ಮಾತಾಡಿದಾಗ, ಸಹ ಕಲಾವಿದರಲ್ಲಿ ಮಾತಾಡಿದಾಗ ಖುಷಿ ಕೊಡ್ತದೆ. ಮತ್ತು ವಿಶೇಷ ಹೇಳುವುದೇನೆಂದರೆ, ಎಲ್ಲರೂ ಬಂದು ಭಾಗವಹಿಸಿ ಎಷ್ಟು ಹೊತ್ತೇ ಆಗಲಿ ಅವರವರ ಕರ್ತವ್ಯವನ್ನು ಮುಗಿಸಿ, ಯಕ್ಷಗಾನದ ಪಾತ್ರವನ್ನು ಮುಗಿಸಿಯೇ ಹೋಗುವ ಕಲಾವಿದರು ಹೆಚ್ಚಾಗಿರುವುದರಿಂದ ಸಂಪಾದ್ಯೋತ್ಸವ ಸಂತೋಷಕರ ಆಗ್ತದೆ ಎಂಬುದಾಗಿ ನನ್ನ ಅಭಿಪ್ರಾಯ. ಸರಿ ಸದಾಶಿವಣ್ಣ, ನಿಮ್ಮ ಮನಸ್ಸಿನಲ್ಲಿದ್ದಂತಹ ಅಭಿಪ್ರಾಯವನ್ನು ಹಂಚಿಕೊಂಡದಕ್ಕೆ ಅನಂತ ಪ್ರಣತಿಗಳು ನಿಮಗೆ. ಹಾಗೆ ಇನ್ನು ಮುಂದೆ ಕಲಾವಿದರು ತುಂಬ ಮಂದಿ ಇದ್ದಾರೆ. ಅಂತೂ ನನಗೂ ಬಣ್ಣಗಾರಿಕೆಗೆ ಗೊತ್ತಾಯಿತು, ನೀವು ಬಣ್ಣಗಾರಿಕೆಗೆ ಕುಳಿತುಕೊಳ್ಳುವವರು ಅಂತ ಗೊತ್ತಾಯಿತು. ಸರಿ, ನಾವು ಸದ್ಯಕ್ಕಂತೂ ಸ್ವಲ್ಪ ಲೈಟ್ ವೆಯ್ಟ್ ಆ್ಯಂಡ್ ಸಿ.